ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಬ್ರೇಕ್ಫಾಸ್ಟ್ ಆಯಿತು, ಲಂಚ್ ಆಗ್ತಾ ಇದೆ. ಲಂಚ್ ಆದಮೇಲೆ ಮತ್ತೆ ಡಿನ್ನರ್ ಮೀಟಿಂಗ್ ಅಂತೆ. ಬ್ರೇಕ್ಫಾಸ್ಟ್ಗೆ ಏನು ತಿಂದರು? ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಇಡ್ಲಿ ತಿಂದರು, ವಡೆ ತಿಂದರು, ಬೋಂಡಾ ತಿಂದರು, ಚಟ್ನಿ ತಿಂದರು. ಬಹಳ ಚೆನ್ನಾಗಿತ್ತು ತಿಂಡಿ. ಆಯಿತು. ಅಲ್ಲಿಂದ ಆದಮೇಲೆ ಸಿದ್ದರಾಮಯ್ಯನವ್ರನ್ನ ಕರೆಯಲ್ವಾ ಡಿ ಕೆ ಶಿವಕುಮಾರ್ ಅವರು? ಕರೀತಾರಂತೆ. ಕರೆದಿದ್ದರು ಅವತ್ತು, ಇವತ್ತು ಕರೆದಿಲ್ಲ, ಇವತ್ತು ನನಗೆ ಹೇಳಲಿಲ್ಲ. ಇವತ್ತೇನಾದರೂ ಕರೆದ್ರೆ ನಾನು ಹೋಗ್ತೀನಿ. ಸರಿ, ಕರೆದ್ರು, ಬನ್ನಿ, ಅದು ಫಂಕ್ಷನಲ್ಲಿ ಕರೆದ್ರು, ಇವತ್ತು ಬನ್ನಿ ನಮ್ಮ ಮನೆಗೆ ಮಂಗಳವಾರ ಬ್ರೇಕ್ಫಾಸ್ಟ್ಗೆ ಬರಬೇಕು ನೀವು. ಆಯಿತು, ಏನು ಮಾಡಿಸ್ತೀಯಾ ಮಂಗಳವಾರ ನೀನು ನಿಮ್ಮ ಮನೆಯಲ್ಲಿ? ನಾಟಿ ಕೋಳಿ ಇದೆ ಸ್ವಾಮಿ, ಪ್ಯೂರ್ ನಾಟಿ ಕೋಳಿ ಸಾರು ಮಾಡಿಸ್ತೀನಿ, ಇಡ್ಲಿ ಮಾಡಿಸ್ಬಿಡ್ತೀನಿ, ಹೆಂಡತಿ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸರಿ, ಬಂದರು. ಭಾಳ ಚೆನ್ನಾಗಿತ್ತಪ್ಪ ತಿಂಡಿ, ಅದ್ಭುತವಾಗಿತ್ತು ತಿಂಡಿ. ನಾವಿಬ್ಬರು ಬ್ರದರ್ಸ್ ಥರ ಇದ್ದೀವಿ. ಏನು ಮತ್ತು ಇದೆಲ್ಲ ಸಿ ಎಮ್ ಕುರ್ಚಿತ್ತು ಅದೆಲ್ಲ ಏನು ಸ್ವಾಮಿ ಅಂತ ಕೇಳಿದ್ರೆ, ಅದೆಲ್ಲ ನಿಮ್ಗಳ ಸೃಷ್ಟಿ ರೀ, ನಿಮ್ಗೇನು ಕೆಲಸ ಇಲ್ವಲ್ಲ ಮಾಡೋಕ್ಕೆ, ನೀವುಗಳು ಸೃಷ್ಟಿ ಮಾಡಿದ್ದೀರಾ, ಅದರಂತೆ ನಡೀತಾ ಇದೆ ಇಲ್ಲಿ. ಆಯ್ತು ಸ್ವಾಮಿ. ಈಗ ಎಲ್ಲ ಬ್ರದರ್ಸ್ ಆಯಿತು, ಒಟ್ಟಿಗೆ ತಿಂದಿದ್ದಾಯಿತು, ಪ್ರೆಸ್ ಮೀಟ್ ಮಾಡಿದ್ದಾಯಿತು. ಸರಿ, ಈಗ ಕೇಳಿದ್ರೆ ವೇಣುಗೋಪಾಲ್ ಬಂದರು ಅಂತ ಹೇಳಿ ಮಂಗಳೂರು. ಅಲ್ಲೇನು ಅಂತ ಹೇಳಿದ್ರೆ, ಅಲ್ಲಿ ಇವತ್ತಿರೋದೇನು ಅಂದರೆ ಲಂಚ್ ಮೀಟಿಂಗ್. ಇವತ್ತು ಮಧ್ಯಾಹ್ನದ ಭೋಜನವನ್ನು ಸವಿಯುತ್ತಾ ಸಿದ್ದರಾಮಯ್ಯನವರು ಹಾಗೂ ವೇಣುಗೋಪಾಲ್ ಅವರು ಚರ್ಚೆ. ಅದಾದ ಮೇಲೆ ಚರ್ಚೆ. ಇಲ್ಲಿ ಕೋಳಿ ಆಯಿತು, ಅಲ್ಲಿ ಮೀನು, ಇದು ಸಮುದ್ರ ಖಾದ್ಯಗಳು, ಸಾಗರ ಖಾದ್ಯಗಳು, ಮೀನು, ಆನಂತರ ಸೀಗಿಡಿ, ಇತರೆ ನಮಗೆ ಗೊತ್ತಿಲ್ಲ ಅದ್ರ ಮೆನುಗಳು ಏನೇನಿತ್ತು ಅಂಥೇಳಿ. ಸೊ ಇದಾದ ಮೇಲೆ ಏನಂತ ಅಂತ ಹೇಳಿದ್ರೆ, ದಲಿತ ಸಚಿವರುಗಳು ಸಿಟ್ಟಾಗ್ಬಿಟ್ಟಿದ್ದಾರೆ, ಅಹಿಂದ ಕಡೆಯವರು ಸಿಟ್ಟಾಗ್ಬಿಟ್ಟಿದ್ದಾರೆ. ಇವರೆಲ್ಲ ರಾತ್ರಿ ಡಿನ್ನರ್ಗೆ ಸೇರಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸರಿ, ಬ್ರೇಕ್ಫಾಸ್ಟ್ ಆಯಿತು, ಲಂಚ್ ಆಯಿತು, ಆಮೇಲೆ ಇದ್ರ ಮಧ್ಯದಲ್ಲಿ ಡಿನ್ನರ್. ಅಲ್ಲೊಂದು ಆಗಬೇಕು, ಅಸಮಾಧಾನಿತರನ್ನು ಶಮನ ಮಾಡಬೇಕು ನಾವು ಅಂತ. ಇದರ ಮಧ್ಯೆ ಡಿ ಕೆ ಒಂದು ಕಡೆ, ಇದ್ರ ಮಧ್ಯೆ ಇದಾದ ಮೇಲೆ ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಸಿದ್ದರಾಮಯ್ಯನವರ ಹಿಂದೆ ನಿಂತ್ಕೊಂಡು ಪೂರ್ಣಾವಧಿ ಸಿದ್ದು ಪೂರ್ಣಾವಧಿ ಸಿದ್ದು, ಇವರಿವರೇ ಕೂಗೋದು, ಇವರಿವರೇ ಕಿರ್ಚಾಡೋದು, ಇವರಿವ್ರದೇ ಗುಂಪುಗಳು, ಇವರಿವ್ರದೇ ರಾಜಿ, ಇವರಿವ್ರದೇ ಸಂಧಾನ, ಇವರಿವರೇ ಬ್ರದರ್ಸ್ ಅನ್ನೋದು, ಇವರಿವರೇ ಇಡ್ಲಿ ತಿನ್ನೋದು, ಇವರಿವರೇ ನಾಟಿ ಕೋಳಿ ಸಾರು ತಿಂದೆ ಅಂತ ಹೇಳೋದು. ಸೊ ಓವರಾಲ್ ಯಾವ ಕಡೆಗೆ ಹೋಗ್ತಾ ಇದೆ ಇಡೀ ವಿಚಾರಗಳು? ನಾಯಕರುಗಳಾದವರು ಈ ಥರ ಯಾರಾದರೂ ಹಿಂಗೆ ಕಿರ್ಚಿದ್ರೆ, ಕೂಗಾಡಿದ್ರೆ, ಕೈ ಮೇಲೆ ಎತ್ತಿಬಿಟ್ರೆ, ಸಿದ್ದು ಡಿ ಕೆ ಅಂತಬಿಟ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಎಲ್ಲರೂ. ಇದೆಲ್ಲ ಮಾತಾಡೋ ಥರ ಅಲ್ಲ. ಸಮಾಜದಲ್ಲಿ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟರೆ ಬೇರೆ ಥರ ಮೆಸೇಜ್ ಹೋಗುತ್ತೆ. ಯಾಕೆ ಯಾರು ಬಾಯಿ ಮುಚ್ಚಿಸ್ತಾ ಇಲ್ಲ? ಅಥವಾ ಇದನ್ನು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇವರು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿನೇಶ್ ಹೇರೋಹಳ್ಳಿ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ನಿಮಗೆ ಒಂದು ಡಿಬೇಟ್ಗೆ. ಉತ್ಕರ್ಷ್ ಇದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ಉತ್ಕರ್ಷ್ ಡಿಬೇಟ್ಗೆ. ಇನ್ನೊಂದು ಕಡೆ ಸಿ ಕೆ ಮಹೇಂದ್ರ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ಮೈಸೂರಿಂದ ಜಾಯ್ನ್ ಆಗಿದ್ದಾರೆ ನಮ್ಮನ್ನ. ಸ್ವಾಗತ ಮಹೇಂದ್ರ ಅವರೇ ತಮಗೆ ಒಂದು ಡಿಬೇಟ್ಗೆ. ಏನಿದು ಉತ್ಕರ್ಷ್? ಈಗ ಸರ್ಕಾರ ಹೇಳಿದ್ರು, ಈಗ ನಮಗೆ ಇಂಥ ವಿಚಾರದಲ್ಲಿ ಗುಂಪು ಮಾತುಗಳು ಕೇಳಬೇಕು, ಇಲ್ಲ ಈ ನಾಯಕರ ಮಾತು ಕೇಳಬೇಕು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಒಬ್ಬರ ಮೇಲೆ ಇಡ್ಲಿ, ಅವ್ರ ಮೇಲೆ ನಾಟಿ ಕೋಳಿ ಸಾರು, ಒಬ್ಬರ ಮೇಲೆ ವಡೆ, ಚಟ್ನಿ, ಸಾಂಬಾರು ಚೆನ್ನಾಗಿತ್ತು, ಬ್ರದರ್ಸು, ಇದೆಲ್ಲ ನಿಮ್ಗಳು ಸೃಷ್ಟಿ. ನೀವೇ ಅಲ್ವೇನಪ್ಪ ಗುಂಪು ಅಂತ ಮಾತಾಡ್ತಿರೋದು? ನಮ್ಮಲ್ಲ ಥರದ ಗುಂಪುಗಳೇ ಇಲ್ಲ, ಬರೀ ಕಾಂಗ್ರೆಸ್ ಗುಂಪು, 138 ಶಾಸಕರು, 140 ಶಾಸಕರು, ಎಲ್ಲರೂ ನಮ್ಮವರೇ. ಸರ್ ನೋಡಿ, ಈಗ ಒಂದು ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಸರ್ಕಾರದ ಇಡೀ ವ್ಯವಸ್ಥೆ ಮತ್ತು ಸಮೂಹ ಸತ್ತೋಗಿದೆ. ಸೊ ಇನ್ನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೂ, ಇನ್ನು ಯಾರೇ ಮುಖ್ಯಮಂತ್ರಿ ಆದರೂ ಈ ಸರ್ಕಾರದ ವ್ಯವಸ್ಥೆನ ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ದುರ್ದೈವದ ಸಂಗತಿ ಅಂತಂದ್ರೆ, ಒಬ್ಬ MLC ಐವನ್ ಡಿಸೋಜರ್ ಅಲ್ಲಿ ಒಳ್ಳೆ ಕಿರ್ಚ್ಕೊಂಡು ಕೂಗಾಡ್ಕೊಂಡು ಬೀದಿ ನಾಟಕ ರಂಪಾಟ ಮಾಡಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಫಾಲೋವರ್ಸು ಡಿ ಕೆ ಅಂತ ಘೋಷಣೆ ಕೂಗುವಂಥದ್ದು ತಪ್ಪನ್ನು ನಾವು ಹೇಳೋದಿಲ್ಲ, ಅವ್ರ ಫಾಲೋವರ್ಸ್ ಕೂಗ್ತಾರೆ. ಆದರೆ ನಾವು ಹೇಳೋವಂಥದ್ದು, ಇವರು ಏನು ಮಾಧ್ಯಮದವರು ಸೃಷ್ಟಿ ಮಾಡ್ತಾ ಇದ್ದಾರೆ, BJP ಅವರು ಸೃಷ್ಟಿ ಮಾಡ್ತಾರೆ ಅಂತ ಇವತ್ತು ಕೂಡ ಮಿಥುನ್ ರೈ ಮಂಗಳೂರಿನಲ್ಲಿ ಮಾತನಾಡಬೇಕಾದ್ರೆ ಹೇಳಿದ್ರು. ಹಾಗಾದ್ರೆ ನಾವು ಮಾಡ್ತಾ ಇದ್ದೀವಿ? ಕಣ್ಣಕ್ಕೆ ಕಾಣಿಸ್ತಿದಲ್ಲ ಮಂಗಳೂರಿನಲ್ಲೇ ಇವ್ರು ಕೊಡ್ತಿರ್ತಕ್ಕಂಥ ಹೇಳಿಕೆಗಳು. ನಿನ್ನೆ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಟ್ಟರು. ಏನ್ ಹೇಳಿಕೆ ಕೊಟ್ಟರು? ರಾಜಕೀಯ ಶಾಶ್ವತ ಅಲ್ಲ, ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಅಂತ ಪೇಪರ್ ಹೆಡ್ಲೈನ್ಸ್ ಅಲ್ಲಿ ಬಂದಿದೆ. ಇವತ್ತು ಇಲ್ಲಿ ಬಂದ್ಬಿಟ್ಟು ಮತ್ತೆ ಅಹಿಂದ ಸಂಘಟನೆ ಮಾಡ್ತಾರೆ, ಅಹಿಂದ ಮೀಟಿಂಗ್ ಮಾಡ್ತಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಹೈಕಮಾಂಡ್ ಹೇಳಿದ್ ನಾವು ಮಾಡ್ತೀವಿ, ನನ್ನ ಶ್ರಮಕ್ಕೆ ಫಲ ಇದೆ ಅಂತ. ಈ ರೀತಿಯ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್. ಸಿದ್ದರಾಮಯ್ಯನವರು ಡಿ ಕೆ ಶಿ ಅವರೊಂದಿಗೆ ಚೆನ್ನಾಗಿ ಹೋಗ್ಬಿಟ್ರೆ, ಅವ್ರ ಮನೆಗೆ ಹೋಗಿ ನಾಟಿ ಕೋಳಿ ಸಾರು ಇಡ್ಲಿ ತಿಂದುಬಿಟ್ರೆ ಅಹಿಂದ ನಾಯಕರಿಗೆ ಒಂದು ಅಭದ್ರತೆ ಶುರುವಾಗ್ಬಿಡುತ್ತಾ? ಏನು ನಡೀತಾ ಇದೆ ಇಲ್ಲಿ, ನಮ್ಮನ್ನು ಕೈ ಬಿಟ್ಬಿಡ್ತಾರೆ, ನಾವು ಇವ್ರು ಪರವಾಗಿದ್ವಿ, ನಮ್ಮ ಗತಿ ಏನು? ಆ ಥರದೊಂದು ಆತಂಕ, ಆ ಒಂದು ಅಭದ್ರತೆಯಲ್ಲಿ ಅವರಿದ್ದಾರಾ ಅಂತ.
ಅಲ್ಲ ಅಹಿಂದ ನಾಯಕರು ಸರ್ ಅವತ್ತಿಂದ ಕಾಂಗ್ರೆಸ್ ಇತಿಹಾಸ ತೆಗಿರಿ. ದೇವರಾಜ ಅರಸರಿಗೆ ಏನಾಯ್ತು, ಬಂಗಾರಪ್ಪನವ್ರಿಗೆ ಏನಾಯ್ತು, ಯಾವ ಅಹಿಂದ ನಾಯಕರನ್ನ ಗೌರವಯುತವಾಗಿ ನಡ್ಸ್ಕೊಂಡಿದ್ದಾರೆ ಇವರು. ದೇವರಾಜ ಅರಸರು ಕಾಂಗ್ರೆಸ್ ಕಿತ್ಕೊಂಡು ಹೋಗಿತ್ತು ಇಡೀ ದೇಶದಲ್ಲಿ. ಅಂತಹ ಮಹಾನ್ ವ್ಯಕ್ತಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದ್ರು. ಅಹಿಂದ ನಾಯಕರ ವಿಚಾರ ಬಂದಿದ್ದಕ್ಕೆ ನಾನು ಆ ಇತಿಹಾಸದ ಅಂಶಗಳನ್ನು ಹೇಳದಂತದ್ದು. ಇವ್ರು ಏನಾದ್ರೂ ಮಾಡ್ಕೊಳ್ಳಿ, ನಮ್ಮ ವಿಚಾರ ಇರ್ತಕ್ಕಂಥದ್ದು ಅಷ್ಟೇ. ಅಭಿವೃದ್ಧಿ ಕೇಳೋ ಅಂತ ಮನಸ್ಥಿತಿನೇ ಇಲ್ಲ ಇವತ್ತಲ್ಲಿ. ಗದಗ ಪ್ರತಿಭಟನೆ ಮಾಡಲ್ವಲ್ರಿ, ಇಷ್ಟೆಲ್ಲ ಆಗ್ತಿದೆ ಸುಮ್ಮನೆ ಮೈಕ್ ಹಿಡಿದ್ರೆ ಅಶೋಕ್ ಇದು ಸರಿ ಇಲ್ಲ, ಇದು ಹಂಗಲ್ಲ, ಇದು ಹಿಂಗಲ್ಲ, ವಿಜಯೇಂದ್ರ ಇವರೆಲ್ಲ ಇದರಲ್ಲೇ ಮುಳುಗಿದ್ದಾರೆ, ಮುಗಿದೋಯ್ತಲ್ಲಿಗೆ. ಪ್ರೊಟೆಸ್ಟ್ ಬಂಡತನವನ್ನ ಪ್ರದರ್ಶನ ಮಾಡ್ತಕ್ಕಂಥ ಸರ್ಕಾರಕ್ಕೆ ಎಷ್ಟು ಹೇಳ್ತೀರಾ? ಹೇಳ್ತಾನೆ ಇದೀವಿ ನಾವು. 715 ಸಾವಾಗಿದೆ, ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ, ಇಂಡಸ್ಟ್ರಿಗಳು ಬಿಟ್ಟು ಹೋಗ್ತಾ ಇದೆ. ಇವತ್ತು ಸಂಪೂರ್ಣವಾಗಿ ವ್ಯವಸ್ಥೆ ಹದಗೆಟ್ಟಿದೆ. ಸರ್ಕಾರಿ ಶಾಲೆಗಳಲ್ಲಿ 441 ಶೌಚಾಲಯಗಳಿಲ್ಲ. ಇವತ್ತು ಅಭಿವೃದ್ಧಿ ನಾನು ಹೇಳ, ಶಿಕ್ಷಣ ಇಲಾಖೆಯಲ್ಲಿ 80,000 ಹುದ್ದೆ ಖಾಲಿ ಇರ್ತಕ್ಕಂಥದ್ದು, ಆರೋಗ್ಯ ಇಲಾಖೆ 37,000, ಕಂದಾಯ ಇಲಾಖೆ 10,000, ಗ್ರಾಮೀಣ ಅಭಿವೃದ್ಧಿ 10,000, ಪರಿಷ್ಠಿತ ಜಾತಿ 10,000 ಹುದ್ದೆ ಇಲಾಖೆ. ನೀವೆಲ್ಲ ಭರ್ತಿ ಮಾಡಿದ್ರೆ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ ಅವರೆಲ್ಲರೂ. ಭರ್ತಿ ಮಾಡಿ ಎಲ್ಲ ರಿಟೈರ್ಡ್ ಆಗ್ಬಿಟ್ಟು ಅಷ್ಟೊಂದು ಅಲ್ಲ ರೀ, ನೀವು ಭರ್ತಿ ಮಾಡಿದ್ರೆ ಅವಧಿಯಲ್ಲಿ ರಿಟೈರ್ಡ್ ಆಗ್ಬಿಟ್ಟು ಇಷ್ಟು ಖಾಲಿ ಆಗ್ಬಿಡ್ತಾವ ಹುದ್ದೆಗಳು. ಅದ್ ನನಗೆ ಗೊತ್ತಿಲ್ಲ ಸರ್. ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ಭರ್ತಿ ಮಾಡಿರ್ತಕ್ಕಂಥದ್ದಲ್ಲ, ಭರ್ತಿ ಮಾಡುವಂತ ಮನಸ್ಥಿತಿ ಇಲ್ವಲ್ಲ ಇವ್ರಿಗೆ. ಆ ಮಾನಸಿಕ ನೀವು ಭರ್ತಿ ಮಾಡಿರ್ಲಿಲ್ಲ, ನಿಮ್ಮಲ್ಲಿ ಹಗರಣ ಆಯ್ತಿತ್ತು ಅಂದ್ರೆ ಅವರು PSI ಹಗರಣ ಮಾಡಿದ್ರಿ ನೀವು. ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಏನೇನು ಫೆಸಿಲಿಟೀಸ್ ಕೊಡ್ಬೇಕಾಗಿತ್ತೋ ಕೊಟ್ಟಿದ್ವಿ. ಇವ್ರಿಗೆ ಮಾಡೋಂತ ಪುರ್ಸೋತಿಲ್ಲ ಪಾಪ. ಇವ್ರಿಗೆ ಇಡ್ಲಿ, ನಾಟಿ ಕೋಳಿ, ವಡೆ, ಸಾಂಬಾರ್ ಇದ್ರಲ್ಲೇ ಇರ್ತಕ್ಕಂಥದ್ದು ಇವರು. ಬಿಟ್ರೆ ಇನ್ ಯಾವ ರೈತರು ಹೋಗ್ಲಿ ಬೆಳಗಾವಿಲಿ ಯಾವ ಮುಖ ತಿಂಡಿ ತಿನ್ಬಾರ್ದೇನ್ರಿ? ಹಂಗಾದ್ರೆ ತಿನ್ನಬಾರ್ದು ಅನ್ನೋಂಥದ್ದಲ್ಲ ಸರ್. ಊಟ ಮಾಡ್ಬೇಕು, ತಿಂಡಿ ತಿನ್ಬಾರ್ದು ಯಾರು ಹೇಳ್ತಲ್ಲ, ಅವ್ರು ಏನ್ ಬೇಕಾದ್ರೂ ಊಟ ಮಾಡ್ಲಿ. ಇಲ್ಲಿ ರೈತರು ಸಾಯ್ತಾ ಇದಾರೆ, ಯಾವ ಮುಖ ಇಟ್ಕೊಂಡು ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾರೆ? ಬೆಳಗಾವಿಯಲ್ಲೇ ರೈತರು ಚೀಮಾರಿ ಅದೇ ನಿಮ್ಮನ್ನ ಕಟ್ಟಾಕ ಪ್ಲಾನ್ ಮಾಡ್ತಾ ಇದಾರಂತಲ್ಲ ಈಗ, ನಿಮ್ಮನ್ನ ಸೆಷನ್ ಕಟ್ಟಾಕ್ಬಿಡಕ್ಕೆ. ಏನ್ ಕಟ್ಟಾಕ್ತಾರೆ? ಹಗ್ಗ ಎಲ್ಲ ರೆಡಿ ಆಗ್ತಿದೆ ಅಂತ ಬೆಳಗಾವಿಯಲ್ಲಿ ನೋಡ್ತಾ ಇರಿ. ಹಗ್ಗ ರೆಡಿ ಆಗ್ತಿದೆ ಅಂತ ರೈತರು ಕಟ್ಟಾಕ್ತಾರೆ. ಕಾಂಗ್ರೆಸ್ ಅವ್ರನ್ನ ನೋಡ್ತಾ ಇರಿ ಬೆಳಗಾವಿಯಲ್ಲಿ ಏನಾಗುತ್ತೆ. ಫೈನ್ ಫೈನ್ ಫೈನ್. ಈಗ ದಿನೇಶ್ ಈಗ ಏನ್ ಪಾಯಿಂಟ್ ಅಂತ ಹೇಳಿದ್ರೆ, ಯಾವಾಗ ಇದೆಲ್ಲ ಒಂದು ಅಲ್ಲೇ ಒಂಥರ ಸ್ಟಾಗ್ನೆಂಟ್ ಆಗ್ಬಿಟ್ಟಿದೆ ಇಡೀ ವಿಚಾರಗಳು ಅಂತ ಹೇಳಿ, ಯಾವ ಕಡೆಗೂ ಬರಲ್ಲ, ಇವರೇ ಕಿತ್ತಾಟಗಳು. ಒಂದು ನಿಮಿಷ, ಇವತ್ತು ಅದೇನು ಎಲ್ಲ DK ಪೂರ್ಣಾವಧಿ ಇದೆಲ್ಲ ಕಿರಿಸಿದ್ರಲ್ಲಪ್ಪ, ಸ್ವಲ್ಪ ಬೈಟ್ ಪ್ಲೇ ಮಾಡಿ ಇಬ್ಬರದೂ, ಆಮೇಲೆ ಮಾತಾಡಿದ್ರ ಬಗ್ಗೆ. ಭೇಟಿ ಆಗಿದ್ವಲ್ಲ, ರಾಜಕೀಯ ಮಾತಾಡ್ಲಿಲ್ಲ. ಇಲ್ಲ 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 ರಾಜಕೀಯ ಚರ್ಚನೆ ಮಾಡಲಿಲ್ಲ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಹೋಗ್ತಾ ಇಲ್ಲ, ಕರೆದ್ರೆ ಹೋಗ್ತೀನಿ. ಹಾಗಿದ್ರೆ ಬಹಳ ಸಂತೋಷ. ವೇಣುಗೋಪಾಲು CM ಭೇಟಿ ಮಾಡೋದು ತಪ್ಪೇನಿದೆ, ರಾಹುಲ್ ಗಾಂಧಿ ಭೇಟಿ ಮಾಡೋದು ತಪ್ಪೇನಿದೆ, ಖರ್ಗೆ ಸಾಹೇಬ್ ಭೇಟಿ ಮಾಡೋದು ಇದು ದಿಸ್ ಇಸ್ ಆಲ್ ಎ ಫ್ಯಾಮಿಲಿ ಅಫೇರ್. ಅವರೆಲ್ಲರೂ ಮಾತಾಡ್ತಾರೆ, ಪಕ್ಷದ ಏನೇ ವಿಚಾರ ಆದ್ರೂ. ಅವೆಲ್ಲ ಕೆಲವರು ಅಭಿಮಾನಿಗಳು ಮಾತಾಡ್ತಾರೆ, ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲ ತರದ ಜೈಕಾರಗಳು, ಧಿಕ್ಕಾರಗಳು, ಅಭಿಮಾನದ ಮಾತುಗಳು ಎಲ್ಲ ಕೂಡ ಇರ್ತವೆ. ಅದಕ್ಕೆಲ್ಲ ನಾವು ತರ ಈಗ ದಿನೇಶ್, ಈಗ ಒಂದು ಕಡೆ ಅಹಿಂದ ಕಣ್ಮಣಿ ಸಿದ್ದರಾಮಯ್ಯನವರು ಹಾಗೂ ಯುವಕರ ಕಣ್ಮಣಿ ಎಂದು ಅಥವಾ ಅನೇಕ ಯುವ ಹುಡುಗರುಗಳಿಗೆ ಟಿಕೆಟ್ ಕೊಟ್ಟಿದ್ದ ಕಾರಣಕ್ಕೆ ಆ ಯುವಕರೆಲ್ಲ DK ಶಿವಕುಮಾರ್ ಅವ್ರ ಕಡೆ ಇದ್ದಾರೆ ಅಂತ ಹೇಳಿ, ಒಬ್ಬರು ಪೂರ್ಣಾವಧಿ ಸಿದ್ದು ಅಂತಾರೆ, ಒಬ್ಬರು DK ಅಂತ ಕಿರಿಸ್ತಾ ಇದ್ದಾರೆ. ಸೊ ಇಲ್ಲಿ ಕೇಳಿದ್ರೆ ಏನೋ ಅಭಿಮಾನಿಗಳಿಗೆ ಹೋಗಿದ್ದಾರೆ ಬಿಡ್ರಿ, ಅದನ್ನೇನು ದೊಡ್ಡ ವಿಷಯ ಮಾಡ್ತೀರಾ ಅಂಥೇಳಿ. ಈಗ ವೇಣುಗೋಪಾಲ್ ಬಂದರೆ ರಾಜಕೀಯ ಏನು ಮಾತಾಡಲಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ವೇಣುಗೋಪಾಲ್ ಅವರು ದೆಹಲಿಯಿಂದನೋ ಈ ಕಡೆ ಕೇರಳ ಕಡೆಯಿಂದನೋ ಬಂದಿರೋದು, ಮಂಗಳೂರಲ್ಲಿ ಮೀನು ಸಾರು ತಿನ್ನೋಕೆ. ಕೇರಳದಲ್ಲೂ ಮೀನು ಸಿಗುತ್ತೆ,
ಕೇರಳದಲ್ಲೂ ಮೀನು ಅವೈಲೇಬಲ್ ಇದೆ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಹಾಗಿದ್ದಾಗ ಬರೀ ಊಟ ಮಾಡ್ಕೊಂಡು ಹೋಗಿ ಬಂದಿದ್ದ, ಹಾಗಾದರೆ ಇನ್ನೇನು ನಡೆದೇ ಇಲ್ವಾ, ಇಲ್ಲಿ ಚರ್ಚೆಗಳೇ ಆಗಿಲ್ಲ ಅಂದರೆ ನಂಬೇಕಾ ನಾವು ಇದನ್ನು ಅಂತ. ಅಲ್ಲಿ ಒಂದು ಧಾರ್ಮಿಕ ಫಂಕ್ಷನ್ಗೆ ಬಂದಿದ್ದಾರೆ, ಇವರೆಲ್ಲ ಸೇರ್ಕೊಂಡಿದ್ದಾರೆ. ಓಕೆ. ಬಟ್ ಇವರು ಉಸ್ತುವಾರಿ, ಯಾರು ವೇಣುಗೋಪಾಲ್ ಅವರು ಕರ್ನಾಟಕಕ್ಕೆ, ಸುರ್ಜೇವಾಲಾ ಮತ್ತು ಇವರು ಉಸ್ತುವಾರಿ, ಕಾರ್ಯದರ್ಶಿ ಇದ್ದಾರೆ, ಉಸ್ತುವಾರಿ ಇದ್ದಾರೆ, ಉಸ್ತುವಾರಿಗಳು, ಕಾರ್ಯದರ್ಶಿಗಳು ಅಂದರೆ ಮೇಲ್ವಿಚಾರಕರು. ಬಟ್ ಅವರು ಪ್ರೆಸೆಂಟ್ ಸಿಚುವೇಶನ್ ನೋಡಕ್ ಬಂದವ್ರು, ಇಷ್ಟು ದಿವಸ ಬಂದಿರಲಿಲ್ಲ ಕರ್ನಾಟಕಕ್ಕೆ. ಓಕೆ. ಇವಾಗ ಬಂದಾಗ ಅರ್ಥ ಆಗೈತೆ ಇಲ್ಲಿ ಕುಸ್ತಿ ನಡೀತಾ ಇದೆ ಅಂತ. ಅವ್ರಿಗೆ ಇವರು 2 ದಿವಸ ಯಾಮರ್ಸಿದ್ರು, ಇಡ್ಲಿ ಚಟ್ನಿ ತಿನ್ಕೊಂಡು, ಕೋಳಿ ಸಾರು ತಿನ್ಕೊಂಡು ಜನರನ್ನ ಯಾಮರ್ಸಿದ್ರು. ಇವಾಗ ಅವ್ರು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಗೊತ್ತಾಗಿದೆ, ಇಲ್ಲಿ ದೊಡ್ಡ ಯಾವ ಮೀನು ಯಾವ ಗಾಳಕ್ಕೆ ಸಿಕ್ಕಾಕೊಂಡಿದೆ ಅಂತ. ಎಲ್ಲೆಲ್ಲಿ ಕಚ್ಚಾಡ್ತಾವ್ರೆ. ನನ್ನ ಪ್ರಕಾರ ಅವರು ಅಲ್ಲಿ ಕೂಗೋದ್ರ ಬದಲು ಒಂದು ಕಬಡ್ಡಿ ಟೀಮ್ ಮಾಡ್ಕೊಂಡು ಕಾಲು ಎಳೆದ್ಬಿಟ್ಟಿದ್ರೆ ಗೊತ್ತಾಗೋದು ಯಾರು ಸ್ಟ್ರಾಂಗ್ ಆಗವ್ರೆ. ಸಿದ್ದರಾಮಯ್ಯನ ಕಡೆ ಸ್ಟ್ರಾಂಗ್ ಆಗವ್ರ, DK ಶಿವಕುಮಾರ್ ಅವ್ರು ಸ್ಟ್ರಾಂಗ್ ಆಗವ್ರ. ಇವತ್ತು ಮೆಂಬರ್ಸ್ ಅಷ್ಟು 7 ಜನ ಆಡೋದು, 7 ಜನ ಅಲ್ಲ, ಜಾಸ್ತಿ ತುಂಬಿಡೋಣ, ಇಲ್ಲಿ ಗ್ರೌಂಡ್ ಜಾಸ್ತಿ ತುಂಬಿಡೋಣ, ಏರ್ಪೋರ್ಟೇ ತುಂಬಿಡೋಣ. ಅಂದ್ರೆ ವ್ಯವಸ್ಥೆ ಈಗ ಒಂದು ರಾಜ್ಯ ನಡಿಬೇಕಾಗಿರೋದು ಮುಖ್ಯಮಂತ್ರಿ ನಡೆ ಮೇಲೆ. ಇವತ್ತು ಆ ತರ ನೋಡ್ಬೇಕಂದ್ರೆ ಹೋಗಿ ಪಂಜಾಬ್ ನೋಡ್ಲಿ, ಪಂಜಾಬಲ್ಲಿ ಒಬ್ಬ ಮುಖ್ಯಮಂತ್ರಿ ಯಾವ ರೀತಿ ಕೆಲಸ ಮಾಡ್ತಾವ್ರೆ, ಯಾವ ರೀತಿ ಫಂಕ್ಷನ್ಗಳು ಅಟೆಂಡ್ ಮಾಡ್ತಾವ್ರೆ, ಯಾವ ರೀತಿ ಅಲ್ಲಿನ ಶಾಸಕರು ಬೆಂಬಲ ಕೊಟ್ಟಿದ್ದಾರೆ. ಆ ವ್ಯಕ್ತಿ ಯಾವ ರೀತಿ ರೈತರಿಗೆ ಇವತ್ತು 4,150 ರೂಪಾಯಿ ಕಬ್ಬಿನ ಬೆಲೆ ನಿಗದಿಪಡಿಸಿದ್ದಾರೆ. ಮೊನ್ನೆನೂ ಜಾಸ್ತಿ ಮಾಡಿದ್ರು, ಇನ್ನು 15 ರೂಪಾಯಿ ಏನೋ 100 kg ಜಾಸ್ತಿ ಮಾಡಿದ್ದಾರೆ. ಆ ತರ ನೋಡಿ ಕಲ್ತ್ಕೊಳ್ಳಿ ನಾನು ಹೇಳೋದು. ಇದು ಏನೋ ಸಣ್ಣ ಗ್ಯಾಪ್ ಸಿಕ್ಬಿಟ್ರೆ ಸಾಕು, ನೀವು ಹಂಗೆ ಬೆಂತಟ್ಕೊಬಿಟ್ಟಿರ್ತೀರಿ. ಸ್ವಲ್ಪ ಒಂದ್ 2 ಸೆಕೆಂಡ್ ಬರೀ ಜಾತಿ ಮೇಲೆ ಇವರು ಜಾತಿ ಮೇಲೆ ಆಡಳಿತ ಮಾಡ್ತಾ ಇದಾರಲ್ಲ, ಅರ್ಹತೆ ಬೇಡವಾ ಇಲ್ಲಿ ರಾಜ್ಯಕ್ಕೆ? ಇವರು ಕೇವಲ ಜಾತಿ ಮೇಲೆ ಹೋಗ್ಲಿ. DK ಶಿವಕುಮಾರ್ ಅವರು ಈಗ ಹೈಕಮಾಂಡ್ ಏನಾಗಿದೆ ಅಂದ್ರೆ ಅದು ನಿಶಕ್ತಿಲಿದೆ. ದೇ ಕಾಂಟ್ ಏಬಲ್ ಟು ಎಕ್ಸ್ಪ್ಲೈನ್. ಆಡಳಿತ ಯಂತ್ರದ ಚಕ್ರ ಎಲ್ಲಿ ನಿಂತೋಗ್ಬಿಟ್ಟಿರೋದು, ಯಾವ ಕೆಸರಲ್ಲಿ ಉತ್ಕೊಂಡ್ಬಿಟ್ಟಿದೆ ಇವಾಗ ನಿಮ್ಮ ಪ್ರಕಾರ ಆಡಳಿತ ಯಂತ್ರ? ಅದ್ರ ಪಡ ಸಾಕ್ತಿದೆ ಅಂತ ಆಡಳಿತ ಯಂತ್ರ ಅನ್ನೋದಕ್ಕೆ ಬಸ್ ಓಡ್ತಾ ಇಲ್ವಾ, ಹಾಲ್ ಸಿಗ್ತಿಲ್ವಾ, ಔಷಧಿ ಇಲ್ವಾ, ಆಸ್ಪತ್ರೆಗಳಿಲ್ವಾ, ಶಾಲೆ ನಡೀತಾ ಇಲ್ವಾ, ಏನಾಗ್ಬಿಟ್ಟಿದೆ ಅಂತ ಅರಾಜಕತೆ ಅಂತ ಕರಿತೀವಿ ಇದಕ್ಕೆ. ರಾಜಕೀಯ ಅರಾಜಕತೆಯಲ್ಲಿ ನಿಂತಿದೆ ಇವತ್ತು. ದೊಡ್ಡ ಪಕ್ಷ 140 ಸೀಟ್ಗಳಿವೆ ನಮಗೆ, ಏನೋ ಒಂದು ಮುಖ್ಯಮಂತ್ರಿ ಆಸ್ಪಿರೆಂಟ್ಸ್ ಇರ್ತಾರೆ, ಸುಮಾರು ಜನ 15-20 ಜನ ಇದ್ದಾರೆ, ಇಬ್ರು ಕಿತ್ತಾಡ್ತಾ ಇದಾರೆ. ಏನ್ ಪ್ರಾಬ್ಲಮ್ ನಿಮಗೆ? ಇಬ್ರಲ್ಲ ಇಲ್ಲಿ ಮುಖ್ಯಮಂತ್ರಿ DCM ಕಿತ್ತಾಡ್ತಾ ಇರೋದು. ಇಲ್ಲಿ ಕಿತ್ತಾಡಿದ್ರೆ ಒಂಥರ, MLA ಬೇರೆ. ಇಲ್ಲಿ ಡಿಸಿಷನ್ ಮೇಕರ್ಸ್ ಯಾರು? ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಇಬ್ರು ಕಚ್ಚಾಡ್ಕೊಂಡು ಕೂತಿದ್ದಾರೆ. ಕಚ್ಚಾಡೋದ್ರ ಬದಲು ಎಕ್ಸ್ಚೇಂಜ್ ಮಾಡ್ಕೊಬಿಡ್ರಪ್ಪ ಸೀಟು. ಈಗ DK ಶಿವಕುಮಾರ್ ಅವರು ನಾನು ಅಧ್ಯಕ್ಷ ಆಗಿದ್ದೆ, AICC ಅಧ್ಯಕ್ಷ ಆಗಿದ್ದೆ, ನನ್ನ KPCC ಇದ್ರಲ್ಲಿ ಅಧ್ಯಕ್ಷ ಆಗಿದ್ದೆ, ನನಗೆ ಅಧಿಕಾರ, ನನ್ನ ಅವಧಿಯಲ್ಲಿ ಅಧಿಕಾರ ಸಿಕ್ಕಿದೆ ಅಂದ್ಮೇಲೆ 2.5 ವರ್ಷ ಇವ್ರಿಗೆ ಸೀನಿಯರಿಟಿ ಮೇಲೆ ಬಿಟ್ಕೊಟ್ಟಿರ್ಬೋದು ಅಹಿಂದ ನಾಯಕ ಅಂತ. ಈಗ ಏನ್ ಮಾಡ್ಬಿಡಿ, ನೀವು ಎಕ್ಸ್ಚೇಂಜ್ ಮಾಡ್ಕೊಬಿಡಿ ಸೀಟ್ನ. ಹೇಗೆ ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿನೂ ತಗೊಳ್ಳಿ, ಬೆಂಗಳೂರು ಉಸ್ತುವಾರಿ, ಜಲಸಂಪನ್ಮೂಲ, DCM ಎಲ್ಲಾನು ಸಿದ್ದರಾಮಯ್ಯನವರು ತಗೋಬಿಡಿ. ಯಾವ ತರ ಈ ಮಹಾರಾಷ್ಟ್ರದಲ್ಲಿ ಮಾಡಿದ್ರಲ್ಲ ಶಿಂದೆ ಮತ್ತೆ ಫಡ್ನವೀಸ್ ಅವರು, ಆ ತರ ಎಕ್ಸ್ಚೇಂಜ್ ಮಾಡ್ಕೊಬಿಡಿ ಸುಮ್ನೆ. ಈ ತರ ದಿವಸ ಬೆಳಗ್ಗೆ ಎದ್ದು ನಾಟಕ ಆಡೋದು, ಬೀದಿಲ್ ಡ್ರಾಮಾ ಮಾಡೋದು, ಇದು ಬೇರೆ ಈಗ ಒಬ್ರು ರಾಜಕೀಯ ಶಾಶ್ವತ ಅಲ್ಲ ಅಂತಾರೆ, ಒಬ್ರು ಮಾತಾಡ್ತಿದ್ದಾರೆ, ಬೆಂಬಲಿಗರು ಜೋರ ಕೂಗ್ತಾ ಇದ್ದಾರೆ, ಕೆಲವು ಕಡೆ DK ಅಂತಾರೆ, ಕೆಲವು ಕಡೆ ಸಿದ್ದು ಅಂತಾರೆ. ಸೊ ಓವರ್ ಆಲ್ ಆಗಿ ಇವರಿಬ್ಬರು ಬ್ರದರ್ಸ್ ಅಂತ ಹೇಳಿದ ಮೇಲೆ KPCC ಅಧ್ಯಕ್ಷರ ಕಡೆಯಿಂದನೋ ಸಿದ್ದರಾಮಯ್ಯ ಅವ್ರ ಕಡೆಯಿಂದನೋ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂತಹ ಫತ್ವಾನೋ ಫರ್ಮಾನೋ ಹೊರಡಬೇಕಾಗಿತ್ತು, ಸ್ಟ್ರಾಂಗ್ ಆಗಿ. ಇದು ಇಲ್ಲಿಗೆ ಎಂಡು. ನಾವು ಇವ್ರ ಮನೆಗೆ ಬಂದು ನಾಟಿ ಕೋಳಿ ಸಾರು ತಿಂದು ಇಡ್ಲಿ ತಿನ್ನಲ್ಲಪ್ಪ, ಅಲ್ಲಿಗೆ ಇದು ಎಂಡ್ ಆಗಿಬಿಡಬೇಕು. ಇನ್ಮೇಲೆ ಈ ಥರದ್ದು ಮಾತು ಬರಬಾರ್ದು. ಸರ್ಕಾರ ಅಭಿವೃದ್ಧಿ ಅಂತನೋ ಏನೋ ಮಾಮೂಲಿ ಮಾತುಗಳಿರ್ತಾವಲ್ಲ ರಾಜಕಾರಣಿದು, ಆ ಮಾತು ಬರಬೇಕಾಗಿತ್ತು ಅಂತ ಹೇಳಿ. ಇದು ಆ ಕಡೆನೂ ಇರುತ್ತೆ, ಈ ಕಡೆನೂ ಇರುತ್ತೆ. ಇವರ ಹಿಂಬಾಲಕರು ಬಸುಗುಡ್ತಾನೆ ಇದ್ದಾರೆ, ಇವ್ರು ನೋಡಿದ್ರೆ ಒಬ್ಬರ ಮನೆಗೆ ಒಬ್ಬರು ಬಂದು ತಿಂಡಿ ತಿನ್ಕೊಂಡು ಆರಾಮಾಗಿದ್ದಾರೆ. ಏನು ಮೆಸೇಜ್ ಕೊಡುತ್ತೆ ಇದು ಅಂತ? ಅಲ್ಲ, ಇಬ್ಬರು ಬೇರೆ ಬೇರೆ ಅವ್ರವ್ರ ಮನೇಲಿ ತಿಂಡಿ ತಿಂದಿರೋದು ವಿಶೇಷ ಅರ್ಥನೇ. ಯಾಕೆಂದ್ರೆ 2.5 ವರ್ಷದಲ್ಲಿ ಆಗದೆ ಇರೋದು ಈಗ ದಿಢೀರನ್ನೇ DK ಶಿವಕುಮಾರ್ ಮನೆಯಲ್ಲಿ ಇವರು, ಸಿದ್ದರಾಮಯ್ಯನವ್ರ ಮನೆಯಲ್ಲಿ DK ಶಿವಕುಮಾರ್ ಅವರು ತಿಂಡಿ ತಿಂದಿರೋದು ನಿಜಕ್ಕೂ ವಿಶೇಷ ಅರ್ಥನೇ. ಅದಾದ್ಮೇಲೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಇವತ್ತು. ಅಂದ್ರೆ ಅವರು ಒಂದು ಘಟ್ಟಕ್ಕೆ ಎಲ್ಲೋ ಹೊಂದಾಣಿಕೆ ಆಗಿದೆ ಅಂತ ಅನ್ನೋದೇ ಅರ್ಥ. ಹೊಂದಾಣಿಕೆನ DK ಶಿವಕುಮಾರ್ ಮಾಡ್ಕೊಂಡಿದ್ದಾರಾ, ಸಿದ್ದರಾಮಯ್ಯವ್ರು ಮಾಡ್ಕೊಂಡಿದ್ದಾರಾ ಅನ್ನೋದು ರಿವೀಲ್ ಆಗಬೇಕಿದೆ. ಇನ್ನು ಉಳಿದದ್ದೆಲ್ಲ ನಾವು ಮಾತಾಡ್ಕೋಬೇಕಷ್ಟೇ. ಇವ್ರು ಸೋತಿದಾರ, ಅವ್ರು ಸೋತಿದಾರ ಅಂತ. ಈಗ ಇವತ್ತು ಬರ್ತಾರೆ ಜಾರಕಿಹೊಳಿ ಅವ್ರು ಮಾತಾಡಿರೋದು, ಸಿದ್ದರಾಮಯ್ಯನವರು ಅಧಿಕಾರ ಶಾಶ್ವತ ಅಲ್ಲ ಅಂತ ಹೇಳಿರೋದು, ಮತ್ತು 10 ವರ್ಷ ಆದ್ರೂ ಕೂಡ CM ಕುರ್ಚಿ ಬಿಡ್ಲೇಬೇಕಲ್ಲ ಯಾವಾಗಾದ್ರು ಅಂತ ಜಾರಕಿಹೊಳಿ ಅವರು ಮಾತಾಡಿರೋದು. ಯಾಕೆಂದ್ರೆ ಜಾರಕಿಹೊಳಿ ಅವರು CM ರೇಸಲ್ಲಿ ಇದ್ದವರು, ಅವರೇ ಇವತ್ತು ಹೇಳ್ತಿದ್ದಾರೆ ಯಾವತ್ತಿದ್ರು ಅಧಿಕಾರ ಬಿಟ್ಕೊಡ್ಬೇಕಾಗತ್ತೆ, 10 ವರ್ಷ ಇದ್ರೂ ಮುಖ್ಯಮಂತ್ರಿ
ಮುಖ್ಯಮಂತ್ರಿ ಆದ್ರೆ ಬಿಟ್ಕೊಡ್ಬೇಕಾಗತ್ತೆ ಅಂತ ಅವ್ರು ಮಾತಾಡ್ತಿದ್ದಾರೆ. ಆ ಮಾತು ಸಿದ್ದರಾಮಯ್ಯನವರ ಪಾಳಯದಿಂದ ಬರ್ತಾ ಇರೋದನ್ನ ಕೇಳಿದ್ರೆ ಇದು ಏನು ಆಗ್ತಾ ಇದೆ, ಮಂಗಳೂರಿನಲ್ಲಿ ಹೈಕಮಾಂಡ್ ಬಂದು ಮಧ್ಯಾಹ್ನದ ಊಟಕ್ಕೆ ಸೇರಿರುವ ಸಂದರ್ಭ ಇದೆಯಲ್ಲ, ಇದೇನೋ ಒಂದು ಲೆವೆಲ್ಗೆ ರಾಜ್ಯ ಸಂಧಾನಕ್ಕೆ ತಂದು ನಿಲ್ಲಿಸಿರೋ ಹಾಗೆ ಇದೆ, ಅಂದ್ರೆ ಕಡೆ ಹಂತಕ್ಕೆ ತಂದು ನಿಲ್ಲಿಸಿರೋ ಹಾಗಿದೆ. ಯಾವಾಗ ಅದು ಎಷ್ಟಕ್ಕೆ ಮುಗಿಬಹುದು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೋದು. ಬಹುಶಃ ರಾಜಕಾರಣದ ಈ ಗೊಂದಲ ಬಗೆಹರಿಯುವ ಹತ್ತತ್ರಕ್ಕೆ ಬಂದಿರುವ ಹಾಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಅವ್ರ ಮೇಲೂ ತಿಂಡಿ ಆಗಿದೆ, ಇವ್ರ ಮೇಲೂ ತಿಂಡಿ ಆಗಿದೆ, ಅಲ್ಲಿಗೆ ಸಮ ಆಗಿದೆ. ಮುಂದೆ ಈಗ ಹೈಕಮಾಂಡ್ ಕುಂತ್ಕೊಂಡು ಒಂದು ತೀರ್ಮಾನ, ಅಹಿಂದ ನಾಯಕರುಗಳೆಲ್ಲ ಡಿನ್ನರ್ ಮೀಟಿಂಗ್ ಏನೋ ಮಾಡ್ತಾರೆ ಅಂತ ಮಹೇಂದ್ರ ಅವರೇ, ಅಹಿಂದ ನಾಯಕರು ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಅಂತ ಈಗ ಬ್ರೇಕ್ಫಾಸ್ಟ್ ಅಂಚೆಲ್ಲ ಆದ್ಮೇಲೆ. ಅದು ಮೊದಲಿಂದನೂ ಸಿದ್ದರಾಮಯ್ಯನವರು ಯಾವಾಗ JDS ನ ಕಡೆಯ ಹಂತದಲ್ಲಿ ಅದು ಯಾವಾಗ ಅಹಿಂದ ಸಮಾವೇಶ ಮಾಡಿದ್ರಲ್ಲ, ಆಗಿನಿಂದನೂ ಸಿದ್ದರಾಮಯ್ಯನವರು ಅಹಿಂದವನ್ನು ಪ್ರೊಟೆಕ್ಟ್ ಮಾಡ್ಕೊಂಡೇ ಉಳಿಸ್ಕೊಂಡೇ ಬಂದಿದ್ದಾರೆ. ಯಾಕೆ ಅದು ತಮ್ಮ ರಕ್ಷಣೆಗೆ ಬೇಕಾಗಿದೆ ಅಹಿಂದ ಅನ್ನೋ ಕಾರಣಕ್ಕಾಗಿ. ಅದು ಅರಸು ಅವರು ಏನು ಕರ್ನಾಟಕ ರಾಜ್ಯದಲ್ಲಿ ಅರಸು ಅವರು ಜಾರಿಗೆ ತಂದ್ರಲ್ಲ, ಸಣ್ಣ ಸಣ್ಣ ಸಮುದಾಯಗಳನ್ನೆಲ್ಲ ಒಗ್ಗಟ್ಟು ಮಾಡಿಕೊಂಡು, ಯಾಕೆಂದ್ರೆ ಅವ್ರಿಗೆ ಸಮುದಾಯ ಬ್ಯಾಕಪ್ ಇರಲಿಲ್ಲ, ಯಾವ ಸಮುದಾಯದ ಬ್ಯಾಕಪ್ ಇರಲಿಲ್ಲ. ಕಾಂಗ್ರೆಸ್ನ ಅನಿವಾರ್ಯತೆಯೂ ಆಗಿತ್ತು ಈ ಎಲೆಕ್ಷನ್ ನಲ್ಲಿ, ಸಿದ್ದರಾಮಯ್ಯನವರು ಅನಿವಾರ್ಯತೆಯೂ ಆಗಿತ್ತು. ಹಿಂದುಳಿದ ವರ್ಗದವರು ಸಿದ್ದರಾಮಯ್ಯನವರು ಮುಂದುವರಿಲಿ ಅನ್ನುವ ಕಾರಣಕ್ಕಾಗಿ ಅಹಿಂದ ಸಭೆಗಳು ನಡೆಯುತ್ತೆ. ಆದ್ರೆ ಒಂದು ವೇಳೆ ಹೈಕಮಾಂಡ್ ಅವರು ಸಿದ್ದರಾಮಯ್ಯನವರ ಮಾತಿಗೆ ಮನ್ನಣೆ ಕೊಡದೇ ಇದ್ರೆ, ಅಥವಾ ಅವ್ರಿಗೆ ಬಹಳ ಅಸಡ್ಡೆಯಿಂದ ನಡ್ಕೊಂಡಿದ್ದೇ ಆದ್ರೆ, ಆ ಅಹಿಂದ ಅನ್ನುವ ಬಣ ಏನಿದೆಯಲ್ಲ ಅದು ಒಗ್ಗಟ್ಟಾಗುತ್ತೆ ಅನ್ನುವ ಸೂಚನೆಯನ್ನು ಅವರು ಹೈಕಮಾಂಡ್ಗೂ ಕೊಡ್ತಿದ್ದಾರೆ, DK ಶಿವಕುಮಾರ್ ಅವರ ತಂಡಕ್ಕೂ ಕೊಡ್ತಿದ್ದಾರೆ. ಓಕೆ, ಈ ಇಡೀ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಒಬ್ಬರು CM ಇವರಾಗಬೇಕು ಅಂತಾರೆ, ಅವರಾಗಬೇಕು ಅಂತಾರೆ, ಈ ಚರ್ಚೆಗಳು ಎಲ್ಲಿ ಹೋಗಿ ನಿಂತ್ಕೊಳ್ತಾವೆ? ಈಗ DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ನ ಬುಲಾವ್ ಬಂದರೂ ಆಶ್ಚರ್ಯ ಇಲ್ಲ, ನಾನು ಕರೆದ್ರೆ ಹೋಗ್ತೀನಿ ಅಂತ ಇವತ್ತು ಕೂಡ ಅವ್ರು ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಇಂಡಿವಿಜುವಲ್ ಆಗಿ ನೀವೆಷ್ಟು ಮೀಟಿಂಗ್ಗಳನ್ನು ಮಾಡ್ತಿರೋ, ಇನ್ನೊಂದು ಬಣದಲ್ಲಿ ಏನೋ ನಡೆದಿದೆ, ಅಲ್ಲಿ ಏನೋ ನಡೆದಿದೆ. 40 ನಿಮಿಷ ಇಬ್ಬರೇ ಇದ್ರಂತೆ, 45 ನಿಮಿಷ ಇಬ್ಬರೇ ಇದ್ರಂತೆ. ಸಿದ್ದರಾಮಯ್ಯವ್ರ ಕಡೆಯವರೆಲ್ಲ ಯಾರೆಲ್ಲ ಇದ್ದಾರೋ ಆ ಎಲ್ಲ ಮಿನಿಸ್ಟ್ರುಗಳ್ನೂ ಕರೆದಿದ್ರಂತೆ, ಅಷ್ಟು ಜನಕ್ಕೆ ಮಾತ್ರ ರಹಸ್ಯ ಸಭೆ ಮಾಡ್ತಾರಂತೆ ಅಂತ ಬಂದಾಗ ಈ ಒಂದು ಬಣ ಇರುತ್ತಲ್ಲ, ಈ ಬಣಕ್ಕೆ ಪೂರ್ತಿ ಆತಂಕ, ಏನು ಮಾತಾಡಿರಬಹುದು, ಏನೋ ನಡೆಸ್ತಾ ಇದ್ದಾರೆ ಇವರು ಅಂತೇಳಿ. ಸೊ ಇದಕ್ಕೆ ಹೈಕಮಾಂಡ್ ಅವಕಾಶ ಕೊಡ್ತಾ ಇದೆಯಾ ಕಾಂಗ್ರೆಸ್ಸಲ್ಲಿ ಅಂತ? ಸರ್ ನೋಡಿ, ನಿನ್ನೆ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಕೂಡ ಸಿದ್ದರಾಮಯ್ಯನವ್ರಿಗೆ DK ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಹೈಕಮಾಂಡ್ ಹೇಳಿದಾಗ ಅಂತ ಸಿದ್ದರಾಮಯ್ಯನವರೇ ಹೇಳಿದ್ರು. ಆನಂತರ ವಿಧಾನಸೌಧ ಆವರಣದಲ್ಲಿ ಬೇಲೂರು ಗೋಪಾಲಕೃಷ್ಣ ಅವರಿಗೆ ರಾಜಕೀಯ ಶಾಶ್ವತ ಅಲ್ಲ, ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ ಅಂತ ಹೇಳಿದಂತವ್ರು. ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಇವತ್ತು KC ವೇಣುಗೋಪಾಲ್ ಅವರು ಬಂದಾಗ DK ಅಂತ ಘೋಷಣೆ ಕೂಗ್ದಂಥದ್ದು, ಇವತ್ತು ಅವ್ರು ಮಾಡಿದಂಥ ನಾರಾಯಣ ಗುರು ಅವರ ಕಾರ್ಯಕ್ರಮಕ್ಕೆ ಖುದ್ದು DK ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ಸೊ ವೆರಿ ಕ್ಲಿಯರ್ ಆಗಿ ಇಲ್ಲಿ ಒಂದು ಡಿವೈಡ್ ಅನ್ನುವಂಥದ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾಣಿಸ್ತಾ ಇದೆ. ಕ್ಲಿಯರ್ ಡಿವಿಷನ್ ಇದೆ. ಇವತ್ತು ಇವರು ಮನೆ ಕರೆದು ಊಟ ಹಾಕ್ದಂಥದ್ದು ಮತ್ತೊಂದು ಸ್ವಾಭಾವಿಕ, ಬಿಡಿ, ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ಇನ್ನೊಂದು ಪಾಯಿಂಟ್ ಇದೆ ಉತ್ಕರ್ಷ್, ಇಲ್ಲಿ ಏನಾಗುತ್ತೆ ಅಂದರೆ, ಯಾರದೇ ಸರ್ಕಾರ ಇರಲಿ, ಈಗ ನಾರಾಯಣ ಗುರು ಅಂತ ಹೇಳಿದ್ರೆ ಅವಾಗ ಒಬ್ಬರಿಗೆ ಇನ್ವಿಟೇಷನ್ ಇರೋದು, ಕೆಂಪೇಗೌಡರ ಜಯಂತಿ ಅಂದರೆ ಅದಕ್ಕೆ ಇನ್ನೊಬ್ರು ಹೋಗೋದು, ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಬ್ರು ಬರೋದು, ಚೆನ್ನಮ್ಮ ಅಂದರೆ ಇನ್ನೊಬ್ರು ಬರೋದು, ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಳ್ಳೋದು ಯಾವಾಗ? ಸರ್ಕಾರದಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗಲಿ, DCM ಆಗಲಿ ರೀ, ಇಡೀ ರಾಜ್ಯಕ್ಕೆ ಅವರು DCM ಅಂತ ಹೇಳಿ ಇದ್ದಾಗ ಇದನ್ನ ಯಾಕೆ ಸೆಗ್ರಿಗೇಷನ್ ಯಾಕೆ ಬರ್ತಾ ಇದೆ ಇಲ್ಲಿ? ಅದನ್ನೇ ನಾನು ಇದನ್ನ ಯಾಕೆ ಉದಾಹರಣೆ ತಗೊಂಡೆ ಅಂತಂದ್ರೆ, ಇವತ್ತೇನು ಇವರು ಡಿವಿಡೆಂಟ್ ಇದೆ ಅದ್ರ ಬಗ್ಗೆ ಹೇಳಿ ಖಂಡಿತವಾಗ್ಲೂ ಅದು ಎಲ್ಲ ಕೂಡ ಒಪ್ಕೊಳ್ತಕ್ಕಂಥದ್ದೇ. ಅದು ನಮಗೆ ಬೇಕೋ ಬೇಡವೋ ಅದೊಂದು ರೀತಿಯ ವಿಷ ಬೀಜ ಎಲ್ಲ ಪಾರ್ಟಿಗಳಲ್ಲೂ ಬಂದಿರತಕ್ಕಂಥ. ಬಟ್ ಆದ್ರೆ ಇಲ್ಲಿ ಸರ್ ಇವತ್ತು ನಮ್ಮ ಉದ್ದೇಶ ಇರ್ತಕ್ಕಂಥದ್ದೇ, ಇವರೇ ಗೊಂದಲಗಳನ್ನು ಕ್ರಿಯೇಟ್ ಮಾಡ್ಕೊಂತಿರೋದು, ಇವರೇ ಒಂದೊಂದು ಹೇಳಿಕೆ, ಅಜಯ್ ಸಿಂಗ್ ಮನೆ ಹೇಳಿಕೆ ಕೊಟ್ಟರು ಬದಲಾವಣೆ ಆಗ್ಲೇಬೇಕಲ್ವಾ ಅಂತ, ಆನಂತರ ಆಮೇಲೆ ಅವರು ಆ ಹೇಳಿಕೆಯನ್ನ ಬದಲಾವಣೆ ಮಾಡ್ಕೊಂಡ್ರು. ಇವರೇ ಗೊಂದಲಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಆ ಗೊಂದಲಗಳು ಇವತ್ತು ಅಭಿವೃದ್ಧಿ ಚರ್ಚೆ ಆಗದೆ, ಬೇರೆ ಕಾಮಗಾರಿಗಳ ಬಗ್ಗೆ ಚರ್ಚೆ ಆಗದೆ, ಏನೂ ಕೂಡ ಅದ್ರ ಬಗ್ಗೆ ಯಾವುದೇ ಧ್ಯಾನವನ್ನ ಕೊಡದೆ ಎಲ್ಲಾ ಸಚಿವರು, ಎಲ್ಲಾ MLAಗಳು, ಖುದ್ದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ ಈ ಬಂಡವಾಳ ಆದ್ರೆ ಇನ್ ಪಾಪ ಅವ್ರು ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ಬಿಡಪ್ಪ, CM DCM ಏನೋ ನಾಟಿ ಕೋಳಿ ಸಾರು ಇಡ್ಲಿ ತಿನ್ಕೊಂಡು ಆರಾಮಾಗಿದ್ದಾರೆ, ಯಾವ ಅಭಿವೃದ್ಧಿ ಚರ್ಚೆ ಆಗ್ತಿಲ್ಲ. ಇವತ್ತು ಬೆಳಗಾವಿಯಲ್ಲಿ ಅಧಿವೇಶನ ಬರ್ತಾ ಇದೆ, ಅಲ್ಲಿ ಯಾವ ತಯಾರಿ ನಡೀತಿದೆ, ಇಷ್ಟೆಲ್ಲ ಸಮಸ್ಯೆಗಳು ಬೆಳಗಾವಿ ಅಧಿವೇಶನದಲ್ಲಿ ಖಂಡಿತವಾಗ್ಲೂ ಮಾತಾಡ್ತೀವಿ. ಬೆಳಗಾವಿ ರೈತರ ಬಗ್ಗೆ ಮಾತಾಡ್ತೀವಿ, ಗದಗಲ್ಲಾದಂತ ಮೆಕ್ಕೆಜೋಳ ಗುಂಡಿಗಳ ಬಗ್ಗೆ ಇವತ್ತು ಮೊನ್ನೆ ರಿಪೋರ್ಟ್ ಬಂತಲ್ಲ ಸರ್, 2025ರಲ್ಲಿ 715 ಜನ ಸತ್ತಿದ್ದಾರೆ. ತೆಂಗಿನ ನಾರದ ಹಗ್ಗ ರೆಡಿ ಮಾಡ್ಬಿಟ್ಟಿದ್ದಾರಂತೆ, ಈ ಕಡೆ ಸೆಣಬಿನ ಹಗ್ಗ ರೆಡಿ ಮಾಡ್ಬಿಟ್ಟಿದ್ದಾರಂತೆ, ಯಾವ್ದು ಇಲ್ಲ ನಿಮ್ ಕೈ ಕಾಲ ಕಟ್ಟಾಕಕ್ ಸಾಧ್ಯನೇ, ಯಾವ ಮುಖ ಇದೆ ಅವ್ರಿಗೆ? ಬೆಳಗಾವಿಯಲ್ಲಿ ರೈತರು ಚೀಮಾರಿ ಹಾಕಿದ್ರಲ್ಲ, ಹೋಗ್ಲಿ. ಈಗ ಬೆಳಗಾವಿಯಲ್ಲಿ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ರೈತರ ಸಂಘಟನೆಯವರು, ನಿನ್ನೆ ಚರ್ಚೆ ಮಾಡಿ ಚೀಮಾರಿ ಹಾಕಿದ್ದಾರೆ. ಯಾವ ಮುಖ ಹಿಡ್ಕೊಂಡು ನೀವು ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತೀರಾ ಅಂತ. ಮತ್ತೊಂದು ಬಹಳ ಪ್ರಮುಖವಾಗಿ, ಬರೀ 10 ದಿನ ಅಧಿವೇಶನಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡ್ತಾ ಇದ್ದಾರೆ UT ಖಾದರ್ ಅವರು. ಇದ್ರ ಬಗ್ಗೆ ಕೂಡ ಮೊನ್ನೆ
ಅಲ್ಲಿನ ರೈತ ಸಂಘದ ಪ್ರಮುಖರು ನಾಗರಿಕರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. Okay. ಸೊ ಇಲ್ಲಿ ನಾವು ಹೇಳ್ತಿರೋಂಥದ್ದು ಇಷ್ಟೆಲ್ಲ ಸಮಸ್ಯೆಗಳು 108 ಕಿತ್ತೋಗಿರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಮಾತನಾಡುವಂಥದ್ದು ಬಿಟ್ಟು ಇವತ್ತಿಗೂ ಕಳೆದ 20 ದಿವಸದಿಂದ ಬರೀ ಸಿಎಂ DCM ಕುರ್ಚಿ ಯಾರಿಗೆ ಅಂತ ಇವರೇ ಹೇಳಿಕೆ ಕೊಡ್ತಾರೆ. ಕುರ್ಚಿ ಒಂದ್ ಕಡೆ ನಾನು ಬಿಡೋದಿಲ್ಲ ಅಂತ ಇವರೇ ಹೇಳ್ತಾರೆ. ಆ ನಂತರ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳ್ತಾರೆ. ಇವತ್ತು KC ವೇಣುಗೋಪಾಲ್ ಒಬ್ಬ ನ್ಯಾಷನಲ್ ಲೀಡರ್ ಬಂದ್ರೆ ಅಲ್ಲಿ ಶಿಸ್ತಿನ ವಾತಾವರಣನೇ ಇಲ್ಲ. ಅವ್ರ ಮುಂದೆನೆ ಡಿ ಕೆ ಅಂತ ಘೋಷಣೆ ಕೂಗ್ತಾರೆ. ಇಲ್ಲೊಬ್ಬ MLC ಬಂದ್ಬಿಟ್ಟು ಸಿದ್ದರಾಮಯ್ಯನವ್ರ ಪರವಾಗಿ ಅವರೇ ಘೋಷಣೆ ಕೂಕೊಂಡು ಅವ್ರನ್ನ ಮೆಚ್ಚುವಂತ ಕೆಲಸ ಮಾಡ್ತಾರೆ. ಸೊ ಇಷ್ಟು ದಿವಾಲಿ ಆಗಿರ್ಬೇಕಾದ್ರೆ ಬೌದ್ಧಿಕವಾಗಿ ಕಾಂಗ್ರೆಸ್ ಪಾರ್ಟಿ ಇನ್ ಇವ್ರ ಜನಕ್ಕೆ ಏನು ವಿಶ್ವಾಸ ಹೇಳ್ತಾರೆ, ಅಧಿವೇಶನದಲ್ಲಿ ಯಾವ ಮುಖ ಇಟ್ಕೊಂಡು ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ? ಇದಕ್ಕೆ ಉತ್ತರ ಕೊಡ್ಬೇಕಲ್ವಾ ಕಾಂಗ್ರೆಸ್ ಅವರು? ದುರ್ದೈವ ಅವ್ರು ಬಂದೇ ಇಲ್ಲ ಡಿಬೇಟ್ಗೆ. ಸಮಸ್ಯೆ ಅನ್ನೋ ವಿಷಯಕ್ಕೆ ಬಂದರೆ ಸಮಸ್ಯೆಗಳ ಬಗ್ಗೆ ನಿಜವಾಗ್ಲೂ ಜನ ಆಗಲಿ ಸಂಘಟನೆಗಳಾಗಲಿ ಒಂದು ಒಗ್ಗಟ್ಟಿಂದ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ದಿನೇಶ್ ಅವರೇ. ಸಮಸ್ಯೆಗಳ ವಿಚಾರದಲ್ಲಿ ಸೀರಿಯಸ್ ಆಗಿ ನಾನು ಪಬ್ಲಿಕ್, ಯಾಕಂದರೆ ಏನೇ ಒಂದು ವಿಚಾರದಲ್ಲಿ ಎಂಥ ರಾಜ್ಯಗಳಾಗಲಿ ಎಂಥ ಸರ್ಕಾರಗಳಿದ್ದರೂ ಕೂಡ ಜನ ದಂಗೆ ಏಳದೆ, ಜನ ಪ್ರಶ್ನೆ ಕೇಳದೆ ಬಹುಶಃ ಯಾವುದೇ ಹೋರಾಟಗಳಿಗೆ ಗೆದ್ದಿರೋಂಥ ಇತಿಹಾಸ ಇಲ್ಲ ಈ ದೇಶದಲ್ಲಿ. ಯಾವುದೇ ನೆಲದಲ್ಲಾದರೂ ಅಷ್ಟೇ ಪಬ್ಲಿಕ್ ಮೂಮೆಂಟ್ ಯಾವುದಾಗುತ್ತೋ ಅದು ಮಾತ್ರ ಮೂಮೆಂಟ್ ಅಂತ ಆಗುತ್ತೆ. ಅಲ್ಲಿಗೆ ಎಲ್ಲವನ್ನೂ ಶಮನ ಮಾಡಿ ಹಾಕ್ಬಿಡ್ತಾ ಇದ್ದಾರಾ, ಅಥವಾ ಜನ ಇನ್ನೂ ಕೂಡ ಅಷ್ಟು ಸೀರಿಯಸ್ ತಗೊಳ್ತಾ ಇಲ್ವಾ? ಬೆಳಗ್ಗೆ ಎದ್ದರೆ ರೋಟಿ ಕಪಡ ಮಕಾನ್ ಅವ್ರವ್ರ ಲೋಕ ಅವ್ರವ್ರಿಗೆ. ಬೆಳಗ್ಗೆ ವಾಚ್ ನೋಡ್ಕೋ, 8:15 ಆದ್ರೆ ಆಫೀಸ್ಗೆ ಹೋಗಬೇಕು, 9 ಗಂಟೆ ಆದ್ರೆ ಆಫೀಸ್ಗೆ ಹೋಗಬೇಕು, 7 ಗಂಟೆ ಆದ್ರೆ ಆಫೀಸ್ಗೆ ಹೋಗಬೇಕು, ಬೆಳಗ್ಗೆ 6 ಗಂಟೆ ಫಸ್ಟ್ ಶಿಫ್ಟು, ಆಮೇಲೆ ಸೆಕೆಂಡ್ ಶಿಫ್ಟು, ಆಮೇಲೆ ನೈಟ್ ಶಿಫ್ಟು. ಈ ಬ್ಯುಸಿನಲ್ಲಿ ಇದು ನಡ್ಕೊಂಡು ಹೋಗ್ತಾ ಇದೆಯವೆಲ್ಲವೂ ಅಂತ. 100%. ಯಾಕಂದ್ರೆ ಇವತ್ತು ಜನರಿಗೆ ಈ ತೆರಿಗೆ ಅನ್ನೋದು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಓಕೆ, ಏನಂದ್ರೆ ಈಗ ಕರ್ನಾಟಕ ನಡೀತಾ ಇರೋದು ತೆರಿಗೆಗಾಗಿ ದುಡಿದು ಆಮೇಲೆ ಉಳಿದಿದ್ದನ್ನ ಜೀವನ ಮಾಡ್ಕೋ ಅಂತ. ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರೋದು ಬೆಲೆ ಏರಿಕೆ, ಭ್ರಷ್ಟಾಚಾರ, ಬಂಡಾಯ, ಈ ಮೂರರಲ್ಲೇ ನಡೀತಾ ಇರೋದು. ಈ ಮೂರೊಳಗಡೆ ಸಿಕ್ಕಾಕೊಂಡ್ಬಿಟ್ಟವ್ರಲ್ಲ ಜನರುಗಳು. ಆ ಮೂರೊಳಗೆ ಸಿಕ್ಕಾಕೊಂಡಿರೋದ್ರಿಂದ ಅವ್ರಿಗೆ ಏನಾಗ್ತಾ ಇದೆ ಅಂದ್ರೆ ಪ್ರತಿ ದಿವಸ ಅವ್ರ ಜೀವನ ಸಾಗಿಸೋದೇ ಕಷ್ಟ ಆಗ್ಬಿಟ್ಟಿದೆ. ಇನ್ನ ಅವ್ರು ಹೋಗ್ಬಿಟ್ಟು ಪ್ರತಿಭಟನೆ ಎಲ್ಲಿ ಮಾಡ್ತಾರೆ? ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಹಿಂದೆ BJP ಸರ್ಕಾರ ಇದ್ದಾಗ ಒಂದು ಮನೆ ಕಟ್ಟೋದಕ್ಕೆ ಪ್ಲಾನ್ ಸ್ಯಾಂಕ್ಷನ್ಗೆ 50,000 ಇದ್ದಿದ್ದನ್ನ 2 ಲಕ್ಷ ತನಕ ತಗೊಂಡೋಗಿಡ್ತು. ಇವ್ರು ಅದ್ರ ಮೇಲೆ ಇನ್ನೂ ತಗೊಂಡೋಗಿಟ್ರು. 2.5 ಲಕ್ಷ 3 ಲಕ್ಷ ಮಾಡಿದ್ರು. ಈ ಖಾತ ಆ ಖಾತ ಪ್ರತಿಯೊಂದೂ ಟ್ಯಾಕ್ಸ್ಗಳನ್ನ ಬಿರ್ರಿ ಮಾಡ್ಬಿಟ್ಟವ್ರೆ. ಇವತ್ತು ಇವ್ರಿಗೇನೋ ಒಂದು ಬಿಸ್ಕೆಟ್ ತರ 1,2,000 ಎಸಿತಾ ಇದಾರೆ ಹೆಣ್ಮಕ್ಳಿಗೆ. ಅಷ್ಟು ಬಿಟ್ರೆ ಇನ್ನೇನು ಇವ್ರ ದೊಡ್ಡ ಸಾಧನೆ ಅಂತ ಏನು ಇಲ್ಲ. ಎಲ್ಲಾದ್ರೂ ರೈಸ್ ಮಾಡಿದಾರೆ. ಎಕ್ಸಾಂಪಲ್ ಕೊಡ್ತೀನಿ. ಪಂಜಾಬ್ ಅಲ್ಲಿ ನಾವು 59,000 ಪರ್ಮನೆಂಟ್ ವೇಕೆನ್ಸಿ ಕೊಟ್ಟಿದ್ದೀವಿ. ಬಂದು 3 ವರ್ಷದೊಳಗಡೆ 59,000 ಜನಕ್ಕೆ ಪರ್ಮನೆಂಟ್ ವೇಕೆನ್ಸಿ. ಶಿಕ್ಷಕರು ಇದಾರೆ, ಪೊಲೀಸು ಇದಾರೆ, ಎಲ್ಲಾ ವರ್ಗದಲ್ಲೂ ಕೊಟ್ಟಿದ್ದೀವಿ. ಮತ್ತೆ ಇವತ್ತು RTO ಆಫೀಸ್ನ ಬೀಗ ಹಾಕಿದ್ದೀವಿ, ಎಲ್ಲ ಆನ್ಲೈನ್ ಮಾಡಿದ್ದೀವಿ ಪಂಜಾಬ್ ಅಲ್ಲಿ, ಡೆಲ್ಲಿಲೂ ಮಾಡಿದ್ದು. ಇವತ್ತು ಆ ಕೆಲಸ ಮಾಡೋದಕ್ಕೆ ಇವ್ರಿಗೆ ತಾಕತ್ ಇದೆಯಾ? ಹಂಗಲ್ಲ, ಇವತ್ತು ಪ್ರತಿಯೊಂದು ದಂಧೆ ಮಾಡ್ಕೊಂಡು ಕೂತಿದ್ದಾರೆ. ಇವತ್ತು ಬೇರೆ ರಾಜ್ಯದಿಂದ ಬರೋ ಒಂದು ಸಣ್ಣ ಪುಟ್ಟ ಗೂಡ್ಸ್ ಗಾಡಿಗಳಿಂದಲೂ ಅಡ್ಡ ಹಾಕೊಂಡು ಲೂಟಿ ಮಾಡ್ತಾ ಕೂತವ್ರೆ. ಆ ವ್ಯವಸ್ಥೆಗೆ ತಗೊಂಡೋಗಿ ಕೂರ್ಸಿರೋದ್ರಿಂದ ಯಾವ ವ್ಯಕ್ತಿಗೆ ಹೋರಾಟದ ಬರುತ್ತೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಇವತ್ತು ಬೆಂಗಳೂರಿಗೆ ಏನ್ ಬರ್ತಾ ಇದಾರೆ ಜನಗಳು, ಬರೀ ದುಡಿಮೆಗಷ್ಟೇ ಅಂತ ಥಿಂಕ್ ಮಾಡ್ತಾ ಇದಾರೆ ಹೊರತು ಅವರು ನಾನು ಎಷ್ಟು ದುಡ್ಕೋತೀನಿ, ನಾನು ವಾಪಸ್ ಎಲ್ಲಿ ಊರಿಗೆ ಹೋಗ್ತೀನಿ, ನಾನು ಏನ್ ಮಾಡ್ಕೋತೀನಿ ಅನ್ನೋದ್ರ ಥಿಂಕಿಂಗ್ ಅಲ್ಲಿ ಇದಾರೆ. ದೇ ಆರ್ ನಾಟ್ ಥಿಂಕಿಂಗ್ ಅಬೌಟ್ ನಮ್ ಪರಿಸರ ಎಷ್ಟು ಹಾಳಾಗ್ತಾ ಇದೆ, ವಾತಾವರಣ ಎಷ್ಟು. ಈಗ ಬೆಂಗಳೂರಲ್ಲಿ ಇದ್ರೆ ದಿವ್ಸಕ್ಕೆ 3 ಸಿಗರೇಟ್ ಸೇದ್ದಷ್ಟು 150 ಏರ್ ಕ್ವಾಲಿಟಿ ಇಂಡೆಕ್ಸ್ 150 ಕ್ರಾಸ್ ಆಗೋಯ್ತು. ಯಾರು ಅದ್ರ ಬಗ್ಗೆ ಥಿಂಕ್ ಮಾಡಲ್ಲ. ಆಸ್ಪತ್ರೆಗೆ ಹೋದಾಗ ಅವ್ನಿಗೆ ಗೊತ್ತಾಗುತ್ತೆ, ಓ ನನ್ಗೆ ಈ ತರ ಸಿಗರೇಟ್ ಸೇದಂಗೆ ಆಯ್ತಿತ್ತು. ಇವತ್ತು 10 ಸಿಗರೇಟ್ ಸೇದಂಗೆ ಅಂತ ಹೇಳ್ತಾ ಇದ್ದಾರೆ. ಡೆಲ್ಲಿ ನಿಮ್ ಸರ್ಕಾರ ಇದ್ದಾಗ ಎಷ್ಟಿತ್ತು ಹೇಳ್ರಿ ದಿನೇಶ್ ಅವರೇ? ಕಡಿಮೆ ಇತ್ತು ಸರ್, ಇವತ್ತಷ್ಟಿಲ್ಲ. ಇವತ್ತು ನಾನು ಡೆಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ನಿಮ್ದೇ ಸರ್ಕಾರ ಇತ್ತಪ್ಪ. 2 ಟರ್ಮ್ಗೆ ಆಳ್ವಿಕೆ ಮಾಡಿಬಿಟ್ಟು ಬೆಂಗಳೂರು ಪೊಲ್ಯೂಷನ್ ಬಗ್ಗೆ 2 ಸಿಗರೇಟ್ 3 ಸಿಗರೇಟ್. ಡೆಲ್ಲಿ ಸಮಸ್ಯೆ ಬಗ್ಗೆ ಹೇಳೋದಾದ್ರೆ ನೋಡಿ, ಪಂಜಾಬ್ ಮತ್ತೆ ಹರಿಯಾಣದಲ್ಲಿ ಹೈಯೆಸ್ಟ್ ಅವತ್ತು ಬೆಳೆಗೆ ಬೆಂಕಿ ಹಾಕ್ತಿದ್ರು. ಇವತ್ತು ಬೇಕಾದ್ರೆ ನೀವು ಯಾವುದೇ ವೆರಿಫಿಕೇಶನ್ ಮಾಡಿ, ಪಂಜಾಬ್ ಅಲ್ಲಿ 99% ಬೆಳೆಗೆ ಬೆಂಕಿ ಹಾಕೋದನ್ನ ಸ್ಟಾಪ್ ಮಾಡಿದ್ದಾರೆ. ಹರಿಯಾಣದಲ್ಲೂ ಸ್ಟಾಪ್ ಮಾಡಿದ್ದಾರೆ. ಬಟ್ ಉತ್ತರ ಪ್ರದೇಶ, ರಾಜಸ್ಥಾನ, ಈ ಬಿಹಾರ, ಈ 3 ಸ್ಟೇಟ್ಗಳಲ್ಲಿ ಇನ್ನೂ ಕಡಿಮೆ ಮಾಡಿಲ್ಲ. ಅಲ್ಲಿ ಕಂಟ್ರೋಲ್ ಮಾಡಬೇಕಾಗಿರೋದು ಬಿಜೆಪಿ ಅವರು. ಇವತ್ತು ನೀವು ಹೊಸ ರಿಪೋರ್ಟ್ ಹೇಳೋದು ಕೂಡ ಬಿಜೆಪಿ ರೈತರು, ಆಮ್ ಆದ್ಮಿ ರೈತರು ಹಂಗಲ್ಲ, ಅಲ್ಲಿ ಸರ್ಕಾರಗಳು ಹೊಣೆ ಆಗ್ತವೆ. ಈಗ ಪಂಜಾಬ್ ಅಲ್ಲಿ ಏನ್ ಮಾಡಿದ್ರು, ಹುಲ್ಗೆ ಬೆಂಕಿ ಹಾಕ್ತಿದ್ರಲ್ಲ, ಅವ್ರಿಗೆ ಹೊಸ ಮೆಷಿನ್ ಗಳು ಕೊಟ್ಟು ಆ ಹುಲ್ನ ಎಕ್ಸ್ಪೋರ್ಟ್ ಮಾಡೋ ತರ ಮಾಡವ್ರೆ. ಅಂದ್ರೆ ಅದನ್ನು ಒಂದು ಉತ್ಪನ್ನ ತರ ಮಾಡ್ಕೊಟ್ರು, ಬೈ ಪ್ರಾಡಕ್ಟ್ ಮಾಡ್ಕೊಟ್ರು. ಅದರಿಂದ ಅವರು ಇವತ್ತು ಅದು ಬೆಂಕಿ ಹಾಕೋದನ್ನ ಅವಾಯ್ಡ್ ಮಾಡಿದ್ದಾರೆ. ದುಡ್ಡು ಬರ್ತಾ ಇದೆ. ಮತ್ತೆ ಇನಿಷಿಯಲಿ ಅಮೌಂಟ್ ಕೊಟ್ಟಿದ್ರು. ಮತ್ತೆ ಇವತ್ತು ಜನ
ಏನಾಗ್ತಾ ಇದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಕತೆ ನೋಡಿದೆ, ಯಾವ್ದೋ ಅಲ್ಲಿ ಮಂತ್ರಾಲಯದಲ್ಲಿ ದೇವ್ರ ಹತ್ರ ಇದ್ ಕೇಳ್ತಾ ಇದ್ರು, ನನ್ಗೆ CM ಪೋಸ್ಟ್ ಕೊಡ್ತಿದ್ರಿ ಅನ್ನೋದಕ್ಕೇನೋ ಹೋಗಿದಾರೇನೋ. ಅಂದ್ರೆ ಇವತ್ತು ಒಬ್ಬ ರಾಜಕಾರಣಿಗೂ ಆ ನೋವು ಆಗ್ಲೇ ಆಗುತ್ತೆ ಅಂತ. ಯಾಕಂದ್ರೆ ಇವತ್ತು ನಮ್ಮ ಜನಗಳು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಆಗದೆ ದೇವ್ರ ಮರೆಗೆ ಹೋಯ್ತಾವ್ರೆ, ದೇವ್ರಿಗೆ ಹೋಗ್ಬಿಟ್ಟು ಅಡಕೆ ಕಟ್ತಾರೆ. ಇವತ್ತು ರಾಜಕಾರಣಿಗಳು ಅದೇ ಪರಿಸ್ಥಿತಿಗೆ ಬಂದಾರಲ್ಲ, ನಮಗ್ ಖುಷಿ ಆಗುತ್ತೆ. ಫೈನ್, ನಾನು ಚರ್ಚೆ ಇದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ನಾನು ಹೇಳೋದು. ನಾನು ಮಹೇಂದ್ರ ಅವರೇ, ಈ ಇಬ್ಬರ ನಡುವೆ ಈಗ ಸಿದ್ದರಾಮಯ್ಯನವರ ಬೈ ನೇಚರ್ನ ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಒಂದು ವೇಳೆ ಎಂಥ ಅಗ್ರಿಮೆಂಟು ಆಗಿರಲಿಲ್ಲಪ್ಪ ಅಂದಿದ್ದಿದ್ರೆ ಸಿದ್ದರಾಮಯ್ಯನವರು ಸಹಜವಾಗಿ ಅವ್ರ ರಾಜಕಾರಣದ ಜೀವನದಲ್ಲಿ ಆ ಥರ ಮಾತಾಡೋರಲ್ಲ. ಹೈಕಮಾಂಡ್ ಕಡೆ ಕೇಳಿಸ್ತಾ ಇದೆಯಾ ಮಹೇಂದ್ರ ಅವರೇ? ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ನಾನು ಮತ್ತೆ ಮಾತಾಡ್ತೀನಿ. ಈಗ ನನ್ನ ಪಾಯಿಂಟು, ಸಿದ್ದರಾಮಯ್ಯನವರು ಬೈ ನೇಚರ್ ಅವ್ರು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಒಂದು ವೇಳೆ ಏನೂ ಅಗ್ರಿಮೆಂಟ್ ಆಗಿರಲಿಲ್ಲ ಅಂತ ಹೇಳಿದಿದ್ರೆ ಓಪನ್ ಆಗಿ ಹೇಳಿಬಿಟ್ಟಿರೋರೇನೋ, ಯಾವ ಅಗ್ರಿಮೆಂಟು ಆಗಿಲ್ಲ ರೀ, ನಾನೇ ಇರ್ತೀನಿ 5 ವರ್ಷ CM ಅಂತ ಹೇಳಿ. ಈ ಅವಧಿ 2.5 ವರ್ಷ ಮುಗಿಯೋಕ್ಕೆ ಮುಂಚೆ ಆ ಥರ ಮಾತಾಡ್ತಾ ಇದ್ರು, ನಾನೇ CM, ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯುತ್ತೆ, ಆ ಥರದ್ದು ಏನೂ ನಡೆದಿಲ್ಲ, ನಿನಗೆ ಯಾರು ಹೇಳಿದ್ರು, ನೀನು ನೋಡಿದ್ದ, ನೀನು ಕಂಡಿದ್ದ, ಈ ಥರ ಮಾತಾಡ್ತಾ ಇದ್ರು. 2.5 ವರ್ಷ ಅಂತ ಆದಮೇಲೆ ಇದೇ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ರೆ, ಹೈಕಮಾಂಡ್ ಮಾತಾಡಿದ್ರೆ, ಹೈಕಮಾಂಡ್ ಒಪ್ಪಿದ್ರೆ ಅಂತ ಮಾತಾಡ್ತಾರಲ್ಲ, ಇದು ಸಿದ್ದರಾಮಯ್ಯನವರ ಇನ್ನೊಂದು ವರ್ಷನ್ ಥರ ಕಾಣಿಸ್ತಾ ಇದೆಯಾ ಇದು, ಅಥವಾ ಮೊದಲು ಮಾತಾಡ್ತಾ ಇದ್ದಲ್ಲ ಆ ಥರ ಅವ್ರ ಧ್ವನಿ ಬರ್ತಿಲ್ವಲ್ಲ, ಯಾಕೆ ಅಂತ? ಅಲ್ಲ, ಈ ಮಾತುಗಳನ್ನ ಕೇಳಿದ್ರೆ ಸಿದ್ದರಾಮಯ್ಯನವರು ಹಾಗೂ ಸಿದ್ದರಾಮಯ್ಯನವರ ಬಣದವರ ಇತ್ತೀಚಿನ ಮಾತುಗಳನ್ನ ಕೇಳಿದ್ರೆ ಆ ನಿಲುವು ಬದಲಾಗಿದೆ ಅಂತ ಅನಿಸುತ್ತೆ, ಯಾರಿಗಾದ್ರೂ ಅನ್ಸುತ್ತೆ. ಮೊದಲು ಸಿದ್ದರಾಮಯ್ಯನವರ ಖಡಕ್ ಮಾತಿತ್ತಲ್ಲ, ನಾನೇ 5 ವರ್ಷ ಮುಖ್ಯಮಂತ್ರಿ, ನನಗೆ ಜನಾದೇಶ ಇರೋದು ಅನ್ನುವ ಮಾತುಗಳಿದ್ವಲ್ಲ. ಮತ್ತು ಸಿದ್ದರಾಮಯ್ಯನವರ ಕಡೆಯವರು, ಪ್ರಮುಖವಾಗಿ ಜಾರಕಿಹೊಳಿ ಅವರು, ಈ ಮಧ್ಯೆ ಒಂದ್ಸಾರಿ ಎಲ್ಲಾ ಶಾಸಕರ ಮನೆಗಳನ್ನ ಎಡೆತಾಕಿದ್ರಲ್ಲ, ಎಡೆತಾಕಿ ಒಂದು ಇದನ್ನ ಕೊಟ್ರು, ಸಂದೇಶನ ರವಾನೆ ಮಾಡಿದ್ರು ಹೈಕಮಾಂಡ್ಗೆ. ಏನಂದ್ರೆ, ನೀವೇನಾದ್ರೂ ಸಿದ್ದರಾಮಯ್ಯನವರ ಬದಲಾವಣೆ ಮಾಡುವಂತಹ ಪ್ರಯತ್ನ ನಡೆಸಿದ್ರೆ ಏನಾಗ್ಬಹುದು ಅಂತ. ಅಹಿಂದ ಶಾಸಕರು ಒಂದ್ ಕಡೆ ಹೋಗ್ಬೋದು, ಅಥವಾ ಅವರು ಸರ್ಕಾರ ರಚನೆ ಮಾಡುವ ಪ್ರಯತ್ನ ಮಾಡಬಹುದು ಅನ್ನೋ ಸಂದೇಶವನ್ನ ಕಳೆದ ವರ್ಷನೇ ಕೊಟ್ಟರು ಅವರು. ಆದರೆ ಈಗ ಆ ಥರದ ಇದು ವಾತಾವರಣ ಇಲ್ಲ. ಸ್ವತಃ ಜಾರಕಿಹೊಳಿ ಅವರೇ ಹೇಳ್ತಿದ್ದಾರೆ ಯಾವತ್ತಿದ್ರೂ ಅಧಿಕಾರ ಬಿಡಬೇಕು ಅಂತ. ನೆನೆ ಸಿದ್ದರಾಮಯ್ಯನವರೇ ಹೇಳ್ತಿದ್ದಾರೆ ಅಧಿಕಾರ ಶಾಶ್ವತ ಅಲ್ಲ, ಅದು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅಂತ ಸಿದ್ದರಾಮಯ್ಯವರು ಘೋಷಣೆ ಮಾಡ್ಕೊಂಡಿದ್ದಾರೆ. ಸೊ ಈಗ ಸಿದ್ದರಾಮಯ್ಯನವರ ನಿಲುವು ಬಹಳ ಗೊಂದಲ ಅನ್ನೋದಕ್ಕಿಂತ ಈಗಲೂ ಸ್ಪಷ್ಟವಾಗಿದೆ. ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ತೀನಿ, ಏನಿದೆ ಇನ್ನು ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಆದ್ರೆ ಒಂದು ಹಂತಕ್ಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ನಂತರ ಸಿದ್ದರಾಮಯ್ಯನವರು ಕನ್ವಿನ್ಸ್ ಆಗಿದ್ದಾರೆ ಅನ್ನುವ ಮೆಸೇಜ್ಗಳು ಬರ್ತಾ ಇದೆ. ಅದಕ್ಕೋಸ್ಕರನೇ ಅವರಿಬ್ರು ಕೂತ್ ಮಾತಾಡಲಿ ಅಂತ. ಯಾಕೆಂದ್ರೆ ಸಿದ್ದರಾಮಯ್ಯನವ್ರನ್ನ ಮನವೊಲಿಸ್ತಾನೆ ಯಾರು, ಡಿ ಕೆ ಶಿವಕುಮಾರ್ ಆಗಲಿ ಯಾರೇ ಆಗಲಿ ಮುಖ್ಯಮಂತ್ರಿ ಆಗಿ ಮುಂದುವರಿಯೋದು ಬಹಳ ಕಷ್ಟದ ಕೆಲಸ. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿನಲ್ಲಿ ಏನಾಯ್ತು ಪರಿಸ್ಥಿತಿ, ಅದಕ್ಕೆ ಯಾರು ಕಾರಣ ಅನ್ನೋದನ್ನ ಎಲ್ಲ ರಾಜ್ಯದ ಜನತೆ ನೋಡಿದ್ದಾರೆ. ಸೊ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಅನ್ನೋದು ಗೊತ್ತಿದೆ. ಸಿದ್ದರಾಮಯ್ಯನವ್ರು ಮಾಡ್ತಾರೆ ಅನ್ನೋದು ಅದರ ಅರ್ಥ ಅಲ್ಲದೆ ಇದ್ರು, ಸಿದ್ದರಾಮಯ್ಯನವರೇ ಮಾಡದೇ ಇದ್ರು ಸಿದ್ದರಾಮಯ್ಯನವರು ಏಕಾಂಗಿಯಾಗಿ ನಿರ್ಧಾರ ತಗೊಳ್ಳಾರರು. ಯಾಕೆಂದ್ರೆ ಅವ್ರ ಹಿಂದೆ ಬೆಂಬಲಿಗರ ಪಡೆ ಇದೆ, ಅವರೇ ಬೆಳೆಸಿರುವಂತಹ, ಅವ್ರ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ನಾಯಕರಿದ್ದಾರೆ. ಆ ನಾಯಕರುಗಳು ಸುಮ್ಮನೆ ಕೂಡಕ್ ಸಾಧ್ಯ ಆಗಲ್ಲ. ನಿಮ್ಗೇನೋ ವಯಸ್ಸಾಯ್ತಪ್ಪ, ಮುಂದಿನ ಚುನಾವಣೆ ನೀವು ಸ್ಪರ್ಧೆ ಮಾಡಲ್ಲ, ನಮ್ಮ ರಾಜಕೀಯ ಭವಿಷ್ಯ ಏನು ಅನ್ನೋ ಪ್ರಶ್ನೆಗಳನ್ನ ಅವ್ರು ಎತ್ತುತ್ತಾರೆ. ಆಗ ಸಿದ್ದರಾಮಯ್ಯನವರು ಈಗ ಸುಮ್ಮನೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ, ಏನಾದ್ರೂ ಅವರು ಒಂದು ಆಕ್ಷನ್ ತಗೊಳ್ಳೇಬೇಕು. ಈ ನಡೆಯನ್ನ ಗಮನಿಸಿರುವಂತಹ ಹೈಕಮಾಂಡ್ ಅಥವಾ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಮನವೊಲಿಸಿಯೇ ಅಧಿಕಾರನ ತಗೋಬೇಕೆ ಹೊರತಾಗಿ ಅವ್ರನ್ನೇನೋ ಇದ್ ಮಾಡ್ಬಿಡ್ತೀವಿ, ಬೇರೆ ಹಿಂದಿನ ಸರ್ಕಾರದ ಉದಾಹರಣೆಗಳನ್ನ ಹೇಳಿದ್ರು. ಪ್ರಮುಖ ನಾಯಕರು, ದೊಡ್ಡ ಸಮುದಾಯವನ್ನು ಹೊಂದಿದಂತಹ ಪ್ರಮುಖ ನಾಯಕರನ್ನ ಕೇಳದೆ ಅಧಿಕಾರ ಬದಲಾಯಿಸಿದ್ರು. ಒಂದು ಟಪಾಲ್ನಲ್ಲಿ, ಒಂದು ಕವರ್ನಲ್ಲಿ ಬಂದು ಅಧಿಕಾರ ಮುಖ್ಯಮಂತ್ರಿನ ಕೊಡುವಂತಹ ಶಕ್ತಿ ಆಗ ಹೈಕಮಾಂಡ್ ಇತ್ತು. ಈಗ ಹೈಕಮಾಂಡ್ ಆ ಶಕ್ತಿಯನ್ನ ಹೊಂದಿದೆಯಾ? ಹೈಕಮಾಂಡ್ ಆದೇಶ ಮಾಡಿದ ತಕ್ಷಣ ಎಲ್ಲಾ ಶಾಸಕರು ಗಪ್ಚುಪ್ಪಾಗಿ ಏನು ಮಾತಾಡದೆ ಸುಮ್ಮನಿರ್ತಾರ? ನೋಡ್ತಾ ಇದೀವಿ ನಾವು. ಏನು ಮಾತಾಡಬೇಡಿ ಅಂತ ಒಂದ್ಸರಿ ಹೇಳಿದ್ರು, ಆದ್ರೂ ಯಾರು ಏನು ಕೇಳ್ತಿಲ್ಲ. ಅಂದ್ರೆ ಇನ್ನೊಂದೇನಾಗುತ್ತೆ ಅಂದ್ರೆ, ಈಗ ಈ ಟಪಾಲ್ ಕತೆ ಮುಗೀತಿ. ಈಗ ಟಪಾಲ್ ಕತೆ ಯಾವುದೋ ಎನ್ವಲಪ್ಪು ಅದರಲ್ಲೇನೋ ಕಳಿಸ್ಬಿಡ್ತಾರೆ, ಏರ್ಪೋರ್ಟಿಂದೇನೋ ಹೇಳ್ಬಿಡ್ತಾರೆ, ಇಳಿಸ್ಬಿಡ್ತಾರೆ ಅಂತ. ಈಗ ಹೈಕಮಾಂಡ್ಗೆ ಅಂತ ಒಂದು ತಾಕತ್ತಿಲ್ಲ, ಶಕ್ತಿ ಉಳ್ಕೊಂಡಿಲ್ಲ. ಆ ಶಕ್ತಿ ಹೈಕಮಾಂಡಲ್ಲಿ ಈಗ ಉಳಿದಿಲ್ಲ. ನಮ್ಮ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಮುಖ್ಯಮಂತ್ರಿ ಹುದ್ದೆ ಈಗ ಯಡಿಯೂರಪ್ಪನವ್ರು ಇಳಿದಾಗಲೂ ಕೂಡ ಒಂದು ಚರ್ಚೆ ಬಂದಿತ್ತು. ಯಡಿಯೂರಪ್ಪನವ್ರನ್ನ ಇಳಿಸಿದ ತಕ್ಷಣ ಅವ್ರ ಕಡೆಯವ್ರನ್ನೇ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಬೇಕು, ಇಲ್ಲಿದ್ರೆ ಅಲೋಲ ಕಲೋಲ ಆಗಿಬಿಡುತ್ತೆ, ಇಲ್ಲಿದ್ರೆ ಆ ಥರ ಆಗಿಬಿಡುತ್ತೆ, ಈ ಥರ ಆಗಿಬಿಡುತ್ತೆ ಅಂಥೇಳಿ. ಮತ್ತು ಈ ಶಾಸಕಾಂಗ ಸಭೆ, ಶಾಸಕರೆಲ್ಲ ಸೇರಿ ಯಾರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಾರೋ ಅವರೇ ಮುಖ್ಯಮಂತ್ರಿ ಅನ್ನೋ ವಿಚಾರಗಳು ಎಲ್ಲಿಗೆ ಬಂದು ನಿಂತ್ಕೊಳ್ತವೆ ಅಂತ ಒಂದು. ಈಗ ಈ ಒಂದು ರಾಜಪ್ರಭುತ್ವದಲ್ಲಿ ನಾವು ಯಾರೂ ಇಲ್ಲ. ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇದ್ದ, ಅವನ ಮಗ, ಅವ್ರ ಮೊಮ್ಮಗ,
ಈ ಥರ ಅವ್ರು ಮಾಡ್ಕೊಂಡು ಅಧಿಕಾರದಲ್ಲಿರುವಂತೆ ಮಾಡ್ಕೊಂಡು ಹೋಗಬೇಕು ಅಂತ. ಸಿದ್ದರಾಮಯ್ಯ ಯಾರೋ ಹೆಸರು ಹೇಳಿದ್ರೆ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇದ್ದಿದ್ದರೆ ಶಾಸಕರ ಮಾತುಗಳಿಗೆ ಏನು ಬೆಲೆ ಇರ್ತಾ ಇತ್ತು ಅಂತ ಒಂದು ಪಾಯಿಂಟ್ ಬರುತ್ತೆ ಇಲ್ಲಿ. ಆಯ್ತಪ್ಪ, ಶಾಸಕರೇ ಒಂದು ವೇಳೆ ತೀರ್ಮಾನ ಮಾಡಿದ್ರು XYZ ಯಾರ ಹೆಸರಾದರೂ ಹೇಳಿ, ಅದೆಲ್ಲ ಹೇಳಿದ ಮೇಲೂ ಹೈಕಮಾಂಡ್ ಹೇಳೋರೆ CM ಆಗೋದು ಅನ್ನೋದಾದರೆ ಇವುಗಳಿಗೆಲ್ಲ ಏನು ವ್ಯಾಲ್ಯೂ ಇದೆ ಅಂತ. ಅಲ್ಲ, ಈಗ ಪ್ರಜಾಪ್ರಭುತ್ವದ ನಾವೇನು ಮಾತಾಡ್ತಾ ಇದ್ದೀವಲ್ಲ, ಶಾಸಕರನ್ನ ಜನ ಎಲೆಕ್ಟ್ ಮಾಡಬೇಕು, ಅಲ್ಲಿಂದ ಶಾಸಕಾಂಗ ಸಭೆ ಸೇರಿ ಅವ್ರ ನಾಯಕರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಎಲ್ಲಿದೆ ಅದು? ಈಗ ಯಾವ ಪಕ್ಷದಲ್ಲೂ ಇಲ್ಲ. ನಾವು ಪ್ರಜಾಪ್ರಭುತ್ವವನ್ನು ಪ್ರತಿಪಾದಿಸ್ತೀವಿ ಅಂತ ಬಂದ ಆಮ್ ಆದ್ಮಿಯವರು ಕೂಡ ಇದನ್ನ ಪಾಲಿಸ್ತಾ ಇಲ್ಲ. ಅವರು ಪ್ರಜಾಪ್ರಭುತ್ವ ವಿರೋಧಿ ಅಂತ ನಿಲುವುಗಳನ್ನೇ ತಡ್ಕೊಂಡು ಬಂದಿದ್ದಾರೆ. ನಾವು ಡೆಲ್ಲಿನಲ್ಲಿ ನೋಡಿದ್ವಿ, ಪಂಜಾಬಲ್ಲಿ ನೋಡಿದ್ವಿ. ಅವರೇನು ಜನಾಭಿಪ್ರಾಯಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅಂತಿಲ್ಲ. ಇನ್ನು ಇವರು ಶಕ್ತಿ ಕೇಂದ್ರದಲ್ಲೇ ಇರೋರು, ಬೇರೆ ಪಕ್ಷಗಳು ಏನು ಯಾವ್ದಾರು, ಯಾಕೆಂದ್ರೆ ಆಮ್ ಆದ್ಮಿ ಯಾಕೆ ಉದಾಹರಣೆ ತಗೋತಾ ಇದ್ದೀರಿ ಅಂದ್ರೆ ಅವರು ಚಳುವಳಿ ಮಾಡ್ತೀವಿ, ಆಂದೋಲನ ಮಾಡ್ತೀವಿ ಅಂತ ಬಂದವರು. ಉಳಿದವರು ನಾವು ಅಧಿಕಾರ ಪಡೆಯಬೇಕು ಅಂತಾನೆ ಬಂದ ರಾಜಕೀಯ ಪಕ್ಷಗಳು, ಅದು ಬಿಜೆಪಿ ಆಗಲಿ, ಜನತಾದಳ ಆಗಲಿ, ಕಾಂಗ್ರೆಸ್ ಆಗಲಿ, ಈ ತರಹದ ಏನು ಪ್ರಜಾಪ್ರಭುತ್ವದ ಪರವಾದ ಧೋರಣೆಗಳನ್ನು ತಗೊಂಡೇ ಇಲ್ಲ. ನಮಗೆ ದುರಂತ ಏನಪ್ಪಾ ಅಂತಂದ್ರೆ ನಾವು ದೊಡ್ಡದಾಗಿ ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಸಂವಿಧಾನದ ಆಶಯಗಳನ್ನ ಈಡೇರಿಸಬೇಕು ಅಂತ ಮಾತಾಡ್ತಾ ಇದ್ವಿ, ಎಲ್ಲ ಕಡೆ ಮಕ್ಕಳಿಗೆ ಹೇಳ್ತಾ ಇದ್ದೀವಿ, ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಆದ್ರೆ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿಯೇ ಯಾರು ಶಾಸನಗಳನ್ನು ರೂಪಿಸ್ತಾರಲ್ಲ ಶಾಸಕರು, ಅವ್ರಿಗೇನೆ ಆ ಶಕ್ತಿ ಇಲ್ಲ. ನಮ್ಮ ಅವರ ಅಧಿಕಾರ ಏನಿದೆಯಲ್ಲ, ತನ್ನ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳುವ ಅಧಿಕಾರವನ್ನೇ ನಾವು ಕೊಟ್ಟಿಲ್ಲ. ಇದು ಇವತ್ತು ಈ ಕಾಂಗ್ರೆಸ್ ಪಕ್ಷದ ವಿಚಾರ ಅಲ್ಲ, ಎಲ್ಲ ಪಕ್ಷದಲ್ಲೂ ಹಾಗೆ ಆಗಿದೆ. ಎಲ್ಲ ಪಕ್ಷದ ಮುಖಂಡರು ಒಂದ್ಸರಿ ನಾಯಕತ್ವ ಬಂದ ತಕ್ಷಣ ಅದು ಅಧಿಕಾರವನ್ನ ಬಿಡದೆ ಹಿಡ್ಕೊಳ್ಳೋದು ಎಲ್ಲಾ ಪಕ್ಷದಲ್ಲೂ ನಡ್ಕೊಂಡು ಬಂದಿದೆ. ಓಕೆ, ಈ ಡಿಸೆಂಟ್ ಕ್ರಿಯೇಟ್ ಆಗ್ತಿದೆಯಲ್ಲ ಉತ್ಕರ್ಷ್, ಈ ಡಿಸೆಂಟನ್ನು ಸಮ್ಟೈಮ್ಸ್ ನೋಡಿದ್ರೆ ಹೈಕಮಾಂಡ್ ಬೇಕು ಅಂತ ಮಾಡ್ತಿದ್ಯೇನೋ. ಸಪೋಸ್ ಇಬ್ಬರು ಜಗಳ ಆಡ್ತಿರ್ತಾರೆ, ಒಬ್ಬರ ಪರವಾಗಿ ಹೈಕಮಾಂಡ್ ನಿಂತ್ಕೊಂಡ್ಬಿಡುತ್ತೆ ಅಂತ ಅಂದ್ಕೊಳ್ಳೋಣ ನಾವು, ಇನ್ನೊಬ್ಬರು ಬಹಳ ಥರ ಸ್ಟ್ರಾಂಗ್ ಆಕಾಂಕ್ಷೆ ಆಗಿರ್ತಾರೆ ಅಂತ ಅಂದ್ಕೊಂಡಾಗ ಆ ಒಂದು ವಿರೋಧ ತೋರಿಸ್ಬೇಕಲ್ಲ. ಇಷ್ಟೊಂದು ಜನ ವಿರೋಧ ಮಾಡ್ತಿದ್ದಾರೆ, ಅಷ್ಟು ಸುಲಭವಾಗಿಲ್ಲ, ಈಗ ತಡೀರಿ, ಈಗ ಕಾಯೋಣ, ಒಂದು 6 ತಿಂಗಳು ಕಳೀಲಿ, ಒಂದು ಎಲೆಕ್ಷನ್ ಕಳೀಲಿ, ಈ ಥರದ ಮೆಸೇಜ್ ಕೊಡೋ ಸಲುವಾಗಿ ಇದು ಯಾವುದೋ ಮೀನೂಟ, ಕೋಳಿ ಊಟ, ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಈ ಕಥೆಗಳು ಬರ್ತಾವ ಇಲ್ಲಿ. ಹೇಳಿ ತೋರಿಸ್ಕೋಬೇಕು, ನೋಡಪ್ಪ ಇಷ್ಟೊಂದು ಜನ ಇಲ್ಲಿ ನಿನಗೆ ವಿರೋಧ ಮಾಡ್ತಾ ಇದ್ದಾರೆ, ನೀನು ನೋಡಿದ್ರೆ CM ಮಾಡು ಅಂತ ಹೇಳ್ತೀವಿ, ಏನಾಗುತ್ತೆ ನಮ್ಮ ಕತೆ, ಸ್ವಲ್ಪ ತಾಳ್ಮೆಯಿಂದ ಇರು. ಆ ಮೆಸೇಜ್ ಕೊಡೋ ಸಲುವಾಗಿ ಇಷ್ಟೊಂದು ನಡೆಯುತ್ತಾ ಅಂತ ಹೇಳಿ. ಈಗ ಇವತ್ತಿಗೆ ಇದೇ ಮಂಗಳೂರಿಗೆ DK ಶಿವಕುಮಾರ್ ಕರೆದಿದ್ರೆ ಯಾರಾದರೂ ಬೇಡ ಅಂತಿದ್ರಾ? DK ಶಿವಕುಮಾರ್ ಕಡೆಯವ್ರನ್ನು ಕರೆದು ಒಟ್ಟಿಗೆ ಊಟ ಹಾಕ್ಸಿದ್ದಿದ್ರೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಇಬ್ಬರೇ ತಿಂಡಿ ಮಾಡಬೇಕು ಅಂತ ಇರಲಿಲ್ಲ ಅಲ್ಲ, ಎಲ್ಲರನ್ನೂ ಕರೀರಪ್ಪ, ಇಡೀ ಪಾರ್ಟಿಯವರು ಎಲ್ಲ ಶಾಸಕರು ಬರಲಿ ಅಂತ ಯಾಕೆ ಮಾಡಲಿಲ್ಲ ಅದನ್ನು? ಸರ್ 2 ನಿಮಿಷ. ಈಗ ನೀವು ಹೇಳಿದ್ರಿ ಕಾಂಗ್ರೆಸ್ ಹೈಕಮಾಂಡ್ ಇಸ್ ಅಟ್ ಇಟ್ಸ್ ವೀಕೆಸ್ಟ್ ಪಾಯಿಂಟ್. ಯಾವುದೇ ಡಿಸಿಷನ್ ಅನ್ನ ತಗೊಳ್ತಕ್ಕಂತಹ ಸಾಮರ್ಥ್ಯ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಇಟ್ಸ್ ಅ ಡಿಫರೆಂಟ್ ಸ್ಟೋರಿ, ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಷಯ. ಈಗ ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಬಗ್ಗೆ ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಸ್ವಸಾಮರ್ಥ್ಯದಿಂದ ಬಂದಂಥ ನಾಯಕರು, ಅದ್ರ ಬಗ್ಗೆ ನಮಗೆ ಗೌರವ ಇದೆ. ಈಗ ಒಂದಷ್ಟು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದು ಏನು, 2008 ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ತಪ್ಪಿಸಿದ್ರು, 2013 ಪರಮೇಶ್ವರನ್ ಸೋಲಿಸಿದ್ರು. ಈಗ ಇದೇ ಅಹಿಂದ ಶೋಷಿತ ಸಮುದಾಯಗಳಂತ ಹೇಳ್ತಾರೆ. ಆದರೆ ವಾಲ್ಮೀಕಿ ಹಗರಣ ಆಯಿತು, ಬೋವಿ ಹಗರಣ ಆಯಿತು, SCP TSP ಹಣವನ್ನ ದುರ್ಬಳಕೆ ಮಾಡ್ಕೊಂಡ್ರು. ಹಾಗಾದ್ರೆ ಇದು ಯಾವುದೂ ಕೂಡ ಆ ಶೋಷಿತ ಸಮುದಾಯಗಳ ಹಣ ಅಂತ ಗೊತ್ತಾಗ್ಲಿಲ್ವಾ? ಅದೇ ಹಿಂದುಳಿದ ಸಮುದಾಯಗಳು ಇರತಕ್ಕಂಥ ಸವಿತ ಸಮಾಜ, ಮಡಿವಾಳ ಸಮಾಜ, ದಕ್ಕಲಿಗರು, ಸೋಲಿಗರು, ಸಿದ್ದಿ ಜನಾಂಗ, ಇವ್ರು ಎಷ್ಟು ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ? ಈ ಸಮುದಾಯದಿಂದ ಬಂದಂತ ನಿಗಾ ಮಂಡಳಿಗಳ ಹಣವನ್ನೇ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಆಮೇಲೆ ಹೋಗಿದ ಕಡೆ ಎಲ್ಲ ಇವತ್ತು ಜಾತಿಗಳನ್ನ ಎತ್ಕಟ್ಟುವಂತ, ಒಂದ್ ಕಡೆ ಒಕ್ಕಲಿಗರ ಮೀಟಿಂಗ್ ಆಗ್ತದೆ, ಒಂದ್ ಕಡೆ ದಲಿತರ ಮೀಟಿಂಗ್ ಆಗುತ್ತೆ, ಒಂದ್ ಕಡೆ ಅಹಿಂದ ಮೀಟಿಂಗ್ ಆಗುತ್ತೆ. ಆದ್ರೆ ಇವತ್ತು ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ, ಅತ್ಯಂತ ಸಣ್ಣ ಸಮುದಾಯದಿಂದ ಬಂದಂತ ವ್ಯಕ್ತಿಯನ್ನ ಪ್ರಧಾನ ಮಂತ್ರಿ ಮಾಡಿದ್ವಿ, ಒಬ್ಬ ಸಿದ್ದಿ ಜನಾಂಗದ ಒಂದು ಟ್ರೈಬಲ್ ಜನಾಂಗದ ಮಹಿಳೆಯನ್ನ ನಾವು ರಾಷ್ಟ್ರಪತಿ ಮಾಡಿದ್ವಿ, ದಲಿತ ಸಮುದಾಯದ ವ್ಯಕ್ತಿಯನ್ನು ರಾಷ್ಟ್ರಪತಿ ಮಾಡಿದ. ನಾವು ಎಲ್ಲೂ ಕೂಡ ಬಿಂಬಿಸ್ಕೊಳ್ಳೋ ಅಂತದ್ದು, ಹೇಳ್ಕೊಳ್ಳೋ ಅಂತದ್ದು ಇಲ್ಲವೇ ಇಲ್ಲ. ನಾವೆಲ್ಲ ಕೂಡ ಒಂದು ಸಮಸಮಾಜ ನಿರ್ಮಾಣ ಅಂತ ಸಿದ್ದರಾಮಯ್ಯ ನಾವು ಅಹಿಂದ ಅನ್ನೋ ಕಾನ್ಸೆಪ್ಟೇ ಇಲ್ಲ. ನಾವು ಬಹಳ ಪ್ರೂವ್ ಮಾಡಿ ತೋರಿಸಿದೀವಲ್ಲ, ಪ್ರಧಾನ ಮಂತ್ರಿ ಸ್ಥಾನವನ್ನೇ ನರೇಂದ್ರ ಮೋದಿ ಅವರು ಕೊಟ್ಟಿದೀವಲ್ಲ, ಅದನ್ನೇ ಹೇಳ್ತಿರೋ. ಅದನ್ನೇ ಹೇಳಕ್ ಬಂದೆ, ದಯವಿಟ್ಟು ಇಂಟರಪ್ಷನ್ ಬೇಡ. ಈಗ ಹೋಗಿದ ಕಡೆ ಎಲ್ಲ ಅಹಿಂದ ಅಂತ ಹೇಳ್ತಾರಲ್ವಾ, ಈ ಎಷ್ಟೋ ಜನಕ್ಕೆ ಇವತ್ತು ರೆಪ್ರೆಸೆಂಟೇಷನ್ ಇಲ್ಲ. ಆಯ್ತಪ್ಪ, ಇವ್ರು ಹೇಳೋ ಹಾಗೆ ಬಿಜೆಪಿಗೆ ಅಹಿಂದ ಸಮುದಾಯಗಳ ಬಗ್ಗೆ ಬದ್ಧತೆ ಇಲ್ಲ, ಸರಿ ಬಿಟ್ಬಿಡಿ. ಈಗ ನೀವು ಎಷ್ಟು ಜನ ತಿಗಳರನ್ನ, ಎಷ್ಟು ಜನ ಸವಿತಾ ಸಮಾಜ, ಎಷ್ಟು ಜನ ಮಡಿವಾಳರನ್ನ, ಎಷ್ಟು ಜನ ಸಿದ್ದಿ ದಕ್ಕಲಿಗರು, ಸೋಲಿಗರು, ಎಷ್ಟು ಜನಕ್ಕೆ ಅವಕಾಶ ಕೊಟ್ಟಿದ್ದೀರಾ ಸರ್? ಅಲ್ಲ ಸರ್, 1000 ಜನ ಸೀಟ್ ಅಂತಲ್ಲ, ಎಷ್ಟು ಜನಕ್ಕೆ ಅವಕಾಶ? ಹಾಗಾದ್ರೆ ವಾಲ್ಮೀಕಿ ಹಗರಣ ಆಯ್ತಲ್ವಾ, ಬೋವಿ ಹಗರಣ ಆಯ್ತಲ್ಲ, ಏನಾಯ್ತು? ಆಚೆ ಬಂತ. ಮತ್ತೆ ಇವರು ಅದೇ ಬಂಡಿತನ ಮಾಡ್ಕೊಂಡು ನಾಗೇಂದ್ರ ಅವರನ್ನ ಮಿನಿಸ್ಟರ್ ಮಾಡೇ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಹಂಗಾದ್ರೆ ಆ ದುಡ್ಡು ದುರ್ಬಳಕೆ ಆಯ್ತಲ್ವಾ? ಅದ್ರ ಬಗ್ಗೆ ಹಾಗಾದ್ರೆ ಅವ್ರು ನಿಮ್ಗೆ ಅಹಿಂದ ಸಮುದಾಯದವರಲ್ವಾ?
ಯಾವ ಬದ್ಧತೆ ಇದೆ ನಾನು ಹೇಳೋಂಥದ್ದು? ಈ ಗೀಡಿಲಿ ಏನೋ ಇದೆಯಲ್ಲ ನಿಮ್ ಕೈ ಇದೆಯಲ್ಲ ಅದೇನ ಮಾಡಿಸ್ರಿ ಮತ್ತೆ ನೀವು. ಅದನ್ನ ಮಾಡೇ ಅಲ್ವಾ ಜೈಲಿಗೆ ಹಾಕಿದ್ದು. ಚಾರ್ಜ್ ಶೀಟ್ ಆಯ್ತು, ರಿಲೀಸ್ ಅದನ್ನೇ ಸರ್, ನಾನು ಅದನ್ನೇ ಹೇಳ್ತಿರೋಂಥದ್ದು. ಅದು ನೀವ್ ಹೇಳಿ ಇದು ನೀವ್ ಹೇಳಿದ್ರೆ ಇವರ ಸಮಸ್ಯೆಗಳು ಗೊತ್ತಾಗಿದ್ದಕ್ಕೆ ಅವ್ರು ಕೇಳಿದ್ರೆ ಪ್ರೂವ್ ಆಯ್ತೇನ್ರಿ ಅಂತಾರೆ. ಪ್ರೂವ್ ಆಯ್ತೇನ್ರಿ ಅಂತ ಜೈಲಿಗೆ ಹೋಗಿ ಬಂದ್ರಲ್ಲ, ಗೊತ್ತಾಯ್ತಲ್ಲ ಬಂಡವಾಳ ಯಾವ್ಯಾವ ಕಂಪ್ನಿಗಳಿಗೆ ಎಷ್ಟೆಷ್ಟು ಮುಖಾಂತರ ಹಣ ಹೋಗಿತ್ತು, ಯಾವ್ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಅದನ್ನೇ ಹೇಳ್ತೀರಾ ಸರ್. ಅವ್ರು ಇರ್ಬೋದು, ಅವ್ರು ಸ್ವಸಮರ್ಥದಿಂದ ಬಂದಿರತಕ್ಕಂತ ನಾಯಕರು, ಆದ್ರೆ ಎಷ್ಟು ಜನ ಈ ಹಿಂದುಳಿದ ಸಮುದಾಯಗಳಿಗೆ ಅವಕಾಶ ಕೊಟ್ಟಿದ್ದಾರೆ? ಫೈನ್. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಈಗ ದಿನೇಶ್ ಅವರೇ, ಏನಾಗುತ್ತೆ ಅಂತ ಹೇಳಿದ್ರೆ ಈ ಅಹಿಂದ ಅನ್ನೋದು ಅಥವಾ ಕೆಲವು ಜನಾಂಗಗಳನ್ನ ಆದ್ಯತೆ ಕೊಡ್ತಾ ಇದ್ದೀವಿ. ಇದು BJP ಮಾಡಿದ್ರು ಇದೇ ಮಾತೆ, ಕಾಂಗ್ರೆಸ್ ಮಾಡಿದ್ರು ಇದೇ ಮಾತೆ. ಒಂದು ಸಮುದಾಯಗಳಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು MLA ಮಾಡೋದು, MLC ಮಾಡೋದು, ಅವರು ಯಾವ ಹುಟ್ಟುಬಟ್ಟೆ ಇರ್ತಾರೋ ಅದೇ ಹುಟ್ಟುಬಟ್ಟೆ ತೊಗೊಂಡೋಗಿ ಡೆಲ್ಲಿಲಿ ಅವ್ರಿಗೊಂದು ಅವಾರ್ಡ್ ಕೊಟ್ಬಿಡೋದು, ಇದು ಮಾಡುವುದರಿಂದ ಆ ಇಡೀ ಸಮುದಾಯ ಉದ್ಧಾರ ಆಗಿಬಿಡುತ್ತೆ ಅಂತ ಈ ದೇಶಕ್ಕೆ ಯಾರಾದರೂ ಭ್ರಮೆ ಮೂಡಿಸಿದ್ರೆ ಅದಕ್ಕಿಂತ ದೊಡ್ಡ ಸುಳ್ಳು ಈ ಜಗತ್ತಲ್ಲಿ ಇನ್ನೊಂದಿಲ್ಲ. ದೊಡ್ಡ ಸುಳ್ಳು. ಹುಟ್ಟುಬಟ್ಟೆ ಆ್ಯಸ್ ಇಫ್ ಅವ್ರ ಸ್ಲಿಪ್ಪರ್ ಕೂಡ ಇರಲ್ಲ, ಏನೋ ಗದ್ದೆಯಿಂದ ಎದ್ದು ಬಂದು ನಿಂತಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಅವಾರ್ಡ್ ಕೊಟ್ಬಿಡ್ತಾರೆ. ಏನು ಅದರ ಅರ್ಥ ಏನು ಅಂತ ಹೇಳಿದ್ರೆ, ನೋಡಿ ಇಂಥ ಸಮುದಾಯಗಳನ್ನ ಯಾರೂ ಗುರುತಿಸೇ ಇರಲಿಲ್ಲ, ನಾವು ಗುರುತಿಸಿದ್ದೀವಿ ಅಂತ. ಆಯ್ತಪ್ಪ, ಫೈನ್, ಖುಷಿ, ಅವ್ರಿಗೊಂದು ಅವಾರ್ಡ್ ಬಂತು, ಕೊಡಬೇಕಾದ್ದೆ, ಅವ್ರ ಸಾಧನೆ ಇದೆ, ಕೊಡೋಣ, ಓಕೆ. ಅದಾದಮೇಲೆ ನೆಕ್ಸ್ಟ್ ಏನು ಅಂತ ಲೆಕ್ಕ ಕೇಳಿಬಿಟ್ರೆ ನಾವು ಅದೇ ಹಳ್ಳಿನೇ, ಅದೇ ತಾಂಡಗಳೇ, ಅದೇ ಅರಣ್ಯ ಜೀವನವೇ, ಅವರ ಜೀವನದಲ್ಲಾಗಲಿ ಜೀವನ ಮಟ್ಟದಲ್ಲಾಗಲಿ ಏನೂ ಸುಧಾರಣೆ ಇಲ್ಲ. ನಾವು ಹೇಳೋದು ಇಡೀ ಸಮುದಾಯ ಉದ್ಧಾರ ಆಗುವಂಥ ಕೆಲಸ ಮಾಡಿ. ರೆಪ್ರೆಸೆಂಟೇಷನ್ಸ್ಗೆ ಯಾರೋ ಪ್ರತಿನಿಧಿ ಬಂದಿರ್ತಾನಲ್ಲ, ಅವನು ಬರ್ತಾನೆ, ಆ ಗ್ರೂಪಿಂದನೇ ಎದ್ದು ಬಂದುಬಿಡ್ತಾನೆ, ಬೆಂಗಳೂರು ದೊಡ್ಡ ಮನೆ ಕಟ್ಕೊಳ್ತಾನೆ, ಕೆನೆ ಪತ್ರ ಮೊದಲೇ ಇಲ್ಲ, ಅವನು ಅವನ ಮಗ ಮೊಮ್ಮಗ ಅವನಿಗೆ MLA ಟಿಕೆಟ್ MLC ಟಿಕೆಟ್ ಇದನ್ನು ಕೊಟ್ಕೊಂಡು ಅವನೇ ಮುಖ್ಯಮಂತ್ರಿ, ಅವನೇ ಉಪಮುಖ್ಯಮಂತ್ರಿ, ಅವನೇ ಆಸ್ಪಿರೆಂಟು, ಅವನೇ MLC, ಅವನೇ ಮಿನಿಸ್ಟ್ರು. ಇದಕ್ಕೆ ಕೊನೆ ಆವಾಗ ಈ ರೆಪ್ರೆಸೆಂಟೇಷನ್ಸ್ ನಾಟಕ ಇದೆಯಲ್ಲ ಈ ದೇಶದಲ್ಲಿ, ಇದಕ್ಕಿಂತ ಘೋರ ಅಪರಾಧ ಏನೊಂದಿಲ್ಲ. ಕಾಡಿನ ಹಿಡ್ಕೊಂಬಂದ್ಬಿಡೋದು ಒಬ್ಬರನ್ನ, ನೋಡಿ ಆ ಸಮುದಾಯ ಅಂತ ನಾಟಕ ಆಡೋದು, ಅವಾರ್ಡ್ ಕೊಟ್ಬಿಡೋದು, ಇಲ್ಲಿ MLC ಟಿಕೆಟ್ ಕೊಟ್ಬಿಡೋದು, MLA ಟಿಕೆಟ್ ಕೊಟ್ಬಿಡೋದು, ನಾವು ಮಾಡಿದ್ದೀವಿ ಇವ್ರು ಮಾಡಿಲ್ಲ. ನೆಕ್ಸ್ಟ್ ಡೇ ಅವ್ರ ಮನೆ ಜೀವನಕ್ಕೆ ಯಾರನ್ನ ಕ್ಯಾಮ್ರಾ ಇಟ್ಟುಬಿಟ್ರೆ ಇವ್ರು ಇಡೀ ಬಂಡವಾಳ ಗೊತ್ತಾಗ್ಬಿಡುತ್ತೆ, ಅವ್ರು ಹೆಂಗೆ ಬದುಕ್ತಿದ್ದಾನೆ ಅಂತ. ಇವತ್ತಿನ ವ್ಯವಸ್ಥೆ ಹೆಂಗಾಗಿದೆ ಅಂದರೆ, ನಾವು ಎಲೆಕ್ಷನ್ ಕಮಿಷನ್ ಒಂದು ಮಾತು ಹೇಳುತ್ತೆ, ಜಾತಿ ಹೆಸರು ಹೇಳ್ಕೊಂಡು ಓಟ್ ಕೇಳಬೇಡಿ ಅಂತ. ಅದನ್ನ ಅಷ್ಟು ದೊಡ್ಡದಾಗಿ ನಾವು ತಗೊಬಂದವರು ಇವತ್ತು ಅಧಿಕಾರದ ಹೆಸರಿಗೆ ಜಾತಿ ತಗೋಬರ್ತಾರೆ. ಇವತ್ತು ಜಾರಕಿಹೊಳಿ ಯಾವ ಬಡವರು ಮನೆಯವರು, ಜಿ ಪರಮೇಶ್ವರ್ ಯಾವ ಬಡವರು ಮನೆಯವರು, ನಮ್ಮ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಯಾವ ಬಡವರು. ಇವತ್ತು ನಿಜವಾಗಿ ಬಡವ, ನಿಜವಾಗಿ ದಲಿತ ಹಳ್ಳಿಲಿ ಇನ್ನೂ ಕಸ ಆಯ್ತವನೆ, ಇನ್ನೂ ದನ ಮೇಯಿಸ್ತಾವನೆ, ಇನ್ನೂ ನಿಜವಾಗಿ ಹಳ್ಳಿಲಿ ಕುರಿ ಬೇಯಿಸ್ತಾನವನೆ. ಅಂದ್ರೆ ಅವ್ರ ಮೇಲ್ ಬರಕ್ ಸಾಧ್ಯ ಇಲ್ಲ. ಅವ್ರು ಬರೋಕೆ ಇವರೇ ಅಡ್ಡ. ಯಾಕಂದ್ರೆ ಕ್ರೀಮಿ ಲೇಯರ್ ತಗೊಬನ್ನಿ ಅಂತ ಹೇಳಿ ಇವ್ರು ಯಾರು ಒಬ್ರು. ಇವತ್ತು ಒಬ್ಬ IAS ಅಧಿಕಾರಿ ಹೋಗ್ಬಿಟ್ಟು ಈ ಅಹಿಂದ ಯಾವ್ದೋ ದಲಿತರ ಸಂಘರ್ಷಕ್ಕೆ ನಾನು ಅಧ್ಯಕ್ಷ ಅಂತಾನೆ. ಅವನ ಹೆಂಗ್ ಅಧ್ಯಕ್ಷ ಆಗ್ತಾನೆ? ಯಾರೋ ಬೇರೆಯವ್ನ ತಗೊಬಂದು ಅಧ್ಯಕ್ಷ ಮಾಡಪ್ಪ. ಯಾಕಂದ್ರೆ ಈ ಅಧ್ಯಕ್ಷ ಆದವನು ಅವನ ಮಕ್ಕಳಿಗೆ ಕ್ರೀಮಿ ಲೇಯರ್ ತಗೊಬನ್ನಿ ಅಂತ ಹೇಳ್ತಾನ? ಇಲ್ಲ, ಹೇಳಲ್ಲ. ಕ್ರೀಮಿ ಲೇಯರ್ ತರ ತನಕ ಈ ಜಾತಿ ವ್ಯವಸ್ಥೆ ಹೋಗಲ್ಲ. ಈ ಜಾತಿ ಹೆಸರು ಹೇಳ್ಕೊಂಡು ಇವರು ಎಲೆಕ್ಷನ್ ವೋಟ್ ಕೇಳ್ತಾರೆ, ಜಾತಿ ಹೆಸರು ಹೇಳ್ಕೊಂಡು ಲೀಡರ್ಗಳಾಯ್ತಾರೆ. ನಿಜವಾಗಿ ಕಷ್ಟಪಡೋ ವ್ಯಕ್ತಿಗಳು ಮೇಲ್ ಬರೋದಿಲ್ಲ. ಇವನು ಸರ್ಕಾರಿ ಉದ್ಯೋಗದಲ್ಲೂ ಕೂಡ. ಇವತ್ತು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು DG ಅಂಡ್ IG ಯಾರಾಗಿದ್ದಾರೆ? MA ಸಲೀಂ ಆಗಿದ್ದಾರೆ. ಪ್ರಶಾಂತ್ ಕುಮಾರ್ ಠಾಕೂರ್ ಅವ್ರು ಆಗ್ಬೇಕಿತ್ತು, ಅವ್ರನ್ನ ಸೈಡ್ ಇಟ್ರು ಸೀನಿಯರಿಟಿ ಪ್ರಕಾರ, ಅಹಿಂದ ಅಂತ ತಗೊಬಂದು ಇಡ್ತಾರೆ. ಅಂದ್ರೆ ಎಲ್ಲಾದ್ರಲ್ಲೂ ಇವರು ಓವರ್ಟೇಕ್ ಮಾಡ್ಕೊಂಡು ಬರ್ತಾರೆ. ಅಲ್ಲ, ಹೌದು, ಓಲೈಕೆನೇ ಇದು. ಇವತ್ತು ಓಲೈಕೆ ಮೇಲೆ ಸಿದ್ದರಾಮಯ್ಯನವ್ರು ಬದುಕ್ತಾ ಇದಾರೆ ಹೊರತು ಜನರಿಗೆ ಒಂದು ಭ್ರಮೆ ಹುಟ್ಟಿಸಿದ್ದಾರೆ, ನಾನು ಅಹಿಂದ ರಾಜ ಅಂತ. ಅಂದ್ರೆ ನೀವು ಅಹಿಂದ ಈಗ ಆ ರೀತಿ ಇವರು ಎಲ್ಲರಿಗೂ ವ್ಯವಸ್ಥೆ ತಂದು ಕೊಡ್ಲಿ. ನಾನು ಹೇಳೋದು ಶಿಕ್ಷಣ ಎಲ್ಲರಿಗೂ ಕೊಡಿ. ಮೊದಲು ಅದೇನೋ ಮಾಡಿದ್ರು, ಬರೀ SC ST ಮಕ್ಕಳಿಗೆ ಟೂರು ಅಂತ ಮಾಡಕ್ ಹೋಗಿದ್ರು, ಅದನ್ನು ಉಗಿಸ್ಕೊಂಡ್ರು. ನಾನು ಹೇಳೋದು ವ್ಯವಸ್ಥೆನ ಇವರು ಯಾವ ರೀತಿ ಹೊಡಿತಾರೆ ಅಂದ್ರೆ, ಈ BJP ಅವರು ಹಿಂದೂ ಮುಸ್ಲಿಂ ಅಂತ ಜಿಲೇಬಿ ಅಂತ ಹಿಡಿತಾರೆ. ದಿನೇಶ್ ಅವರೇ, ನಿಮ್ ಪಾರ್ಟಿ ಅವ್ರು ನೀವೊಂದು USP ಇರ್ತೀರಿ, BJP ಅವರೊಂದು ಧರ್ಮ ಅಂತಾರೆ, ಅಹಿಂದ ಅಂತಾರೆ. ಪ್ರತಿಯೊಬ್ಬರಿಗೂ ಸಿಕ್ಬೇಕು ಅರ್ಹತೆ ಅಂದಾಗ ನೋಡಿ, ಆ 5 ವರ್ಷಕ್ಕೆ ಜನ ಯಾವ್ದಕ್ಕೆ ಯಾಮಾರ್ತಾನೋ, ಜನ ಯಾವ್ದಕ್ಕೆ ಒಪ್ಕೋತಾನೋ ಅವನೇ ಸುಲ್ತಾನ. ಜನರನ್ನ ಇವರು ಮೋಸ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ. ಇವತ್ತು ಎಷ್ಟು ಜನ ಶಿಕ್ಷಣ ಮಾಡಿ ಎಂಟ್ರೆನ್ಸ್ ಬರ್ದು ಇವತ್ತು KPSC 2200 ಪೋಸ್ಟ್ 2200 ಪೋಸ್ಟ್ ಕೊಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ಇವತ್ತು ಸೆಲೆಕ್ಟ್ ಆಗಿರೋ ಹುಡುಗರುಗಳಿಗೆ ಕೊಡೋ ಯೋಗ್ಯತೆ ಇಲ್ಲ. ಅವರು ಪ್ರತಿಭಟನೆ ಮಾಡ್ರೆ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಅಷ್ಟು ಹೀನಾಯ ಪರಿಸ್ಥಿತಿ ಇದಾವೆ. ಇವನ್ನೆಲ್ಲ ನಾವು
ಪರಿಗಣಕ್ಕೆ ತಗೊಳ್ಳೋದಕ್ಕೆ ಯಾರು ಬರ್ತಾ ಇಲ್ಲ. ಮತ್ತೆ ಜನರು ಅಷ್ಟೇ ಎಷ್ಟು ಜಾತಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂದ್ರೆ ಅವರು ಎಮ್ಮೆ ಕಳ್ಳಿರ್ತಾರ. ಈಗ ಎಮ್ಮೆ ಒಬ್ಬ ಹೊಡ್ಕೊಂಡು ಹೋಗ್ತಾನೆ, ಗಂಟೆ ಹೊಡ್ಕೊಂಡು ಹೋಗ್ತಾನೆ. ಗಂಟೆ ಅನ್ನೋದು ಜಾತಿ ಆಗಿದೆ ಇವತ್ತು. ನಮ್ ಶಿಕ್ಷಣ, ಆರೋಗ್ಯ, ಡೆವಲಪ್ಮೆಂಟ್, ಮೂಲಭೂತ ಸಮಸ್ಯೆಗಳು ಇವತ್ತು ಕೋರ್ಟ್ ನೋಡಿ 10 ಲಕ್ಷ ಜನಕ್ಕೆ 50 ಜನ ಜಡ್ಜಸ್ ಇರ್ಬೇಕು, ಬರೀ 15 ಜನ ಇದ್ದಾರೆ. ಅದರಿಂದ ಏನಾಗ್ತದೆ, ಇವತ್ತು ಕ್ರೈಮ್ ರೇಟ್ ಜಾಸ್ತಿ ಆಗಿದೆ. ಇವತ್ತು ಪರಪ್ಪನ ಅಗ್ರಹಾರ 2200 ಕೆಪಾಸಿಟಿ 5000 ಜನ ತುಂಬವ್ರೆ. ಅವ್ರು ರಿಹಾಬಿಲಿಟೇಟ್ ಮಾಡಕ್ಕಾಗಲ್ಲ. ಅವ್ರು ಮತ್ತೆ ಕ್ರಿಮಿನಲ್ಸ್ ಗಳು ಆಯ್ತಲೇ ಅವ್ರೆ. ಸೊಸೈಟಿ ಇವತ್ತು ಬೆಂಗಳೂರ 47% ಜಾಸ್ತಿ ಆಗಿದೆ. 47% ಬೆಂಗಳೂರು ಜಾಸ್ತಿ ಆಗಿದೆ. ಅಂದ್ರೆ ವ್ಯವಸ್ಥೆ ಬಗ್ಗೆ ಯಾರು ತಿಳ್ಕೊಳ್ಳೋದಿಲ್ಲ ಅಂತ ಇದಾಗ್ತಾ ಇದೆ. ಬರೀ ಜಾತಿಯಿಂದ ಹೋಗ್ತಾ ಇದ್ದಾರೆ. ಚರ್ಚೆ ಮಹೇಂದ್ರ ಅವರೇ, ಪಕ್ಷಗಳಿಗೂ ಕೆಲವು ನಾಯಕರ ಅನಿವಾರ್ಯತೆ ತುಂಬ ಢಾಳ ಗೋಚರಿಸ್ತಾ ಇದೆ ಅಂತ. ಹೇಗೆ ಅಂತ ಹೇಳಿದ್ರೆ, ಈಗ ಲಿಂಗಾಯತ ಸಮುದಾಯದ ದೊಡ್ಡ ಲೀಡರು ಯಡಿಯೂರಪ್ಪನವ್ರನ್ನ ಇಳಿಸಿ ಆಯಿತು. ಅದಾದಮೇಲೆ ಆ ಮಟ್ಟದ ಸ್ಟಾಲ್ವಾರ್ಟ್, ಆ ಮಟ್ಟದ ಟಾಲೆಸ್ಟ್ ಲೀಡರು ಬಿ ಜೆ ಪಿಗೆ ಇವತ್ತಿಗೂ ಕೊರತೆನೇ ದೊಡ್ಡ ವ್ಯಾಕ್ಯೂಮೇ ಬಿ ಜೆ ಪಿಯಲ್ಲಿ ನಿರ್ವಾತ ಏರ್ಪಟ್ಬಿಟ್ಟಿದೆ ಅಷ್ಟು ದೊಡ್ಡ ಮಟ್ಟಕ್ಕೆ. ಸೇಮು ಈಗ ಅಲ್ಲೇನೋ ಈಶ್ವರಪ್ಪನವ್ರು ಏನೋ ಮಾಡಿಬಿಡ್ತಾರೆ, ಈಶ್ವರಪ್ಪನವ್ರು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋ ಭರದಲ್ಲಿ ಅವ ಗುತ್ತಿಗೆದಾರ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ, ಈಶ್ವರಪ್ಪನವ್ರದ್ದು ರಾಜೀನಾಮೆ ಕೊಡಬೇಕಾಯಿತು. ಆಮೇಲೆ ಆಲ್ಮೋಸ್ಟ್ ಈಶ್ವರಪ್ಪನವ್ರು ಒಂದು ಕಡೆ ಪಕ್ಕಕ್ಕೆ ಸರಿತಾ ಇದ್ದಾರೆ ಅಂತ ಲೀಡರು ಪಾರ್ಟಿಲೂ ಇಲ್ಲ. ಸೊ ಇದೆಲ್ಲ ಆದ್ಮೇಲೆ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ಸಲ್ಲಿ ಅಂತ ಬಂದಾಗ ಸಿದ್ದರಾಮಯ್ಯ ಅವರ ಎತ್ತರದ ಲೀಡರು, ಅಹಿಂದ ರೆಪ್ರೆಸೆಂಟ್ ಮಾಡುವಂಥ ಲೀಡರು ಬೆಳೆದಿಲ್ಲ. ಇವರು ಸತೀಶ್ ಜಾರಕಿಹೊಳಿ ಹೇಳಬಹುದು, ಪರಮೇಶ್ವರ್ ಹೇಳ್ಬೋದು, ಬೇರೆ ವಿಚಾರ. ಆ ಟಾಲ್ ಅಂತ ಅಂದರೆ ಎತ್ತರ ಅಂತ ಬಂದಾಗ ಅಷ್ಟಿಲ್ಲ. ಸೊ ಇದು ನಾಯಕನಿಗೂ ಒಂಥರ ಅಡ್ವಾಂಟೇಜು, ಹೈಕಮಾಂಡ್ಗಳಿಗೂ ಒಂಥರ ಪೀಕಲಾಟ. ಸೊ ಈ ಸನ್ನಿವೇಶದ ಲಾಭವನ್ನು ಈ ಥರ ಎಲ್ಲ ನಾಯಕರು ಪಡ್ಕೊಳ್ತಾ ಇದ್ದಾರೆ ಇವಾಗ ಅಂತ. ಕೇಳಿಸಿದೆಯಾ ಮಹೇಂದ್ರ ಅವರೇ? ಈಗ ಈ ಥರದ್ದು ಅಹಿಂದ ವಿಚಾರ ಆಗಲಿ, ಬೇರೆ ನಾಯಕರುಗಳಾಗಲಿ, ಅಹಿಂದ ಆಗಲಿ ಬೇರೆ ನಾಯಕರಾಗಲಿ, ಯಡಿಯೂರಪ್ಪನವರು ಅವ್ರದ್ದೊಂದು ನಿರ್ವಾತ ಕ್ರಿಯೇಟ್ ಆಯಿತು, ಅಲ್ಲಿ ಯಾರೂ ಸಿಗ್ತಿಲ್ಲ. ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯನವರು ಬಿಟ್ಟರೆ, ಅವ್ರು ಇಳಿಸ್ಬಿಟ್ರೆ ನೆಕ್ಸ್ಟ್ ಆಪ್ಷನ್ ಏನು, ಅದೇ ಗ್ರೂಪಿಂದ ಅಂತ ಬಂದರೆ ಇನ್ನೊಬ್ಬರು ಯಾರು ಸೆಕೆಂಡ್ ಲೈನ್ ಲೀಡರ್ಗಳು ಎಕ್ಸ್ಪೆಕ್ಟ್ ಮಾಡಿದ ರೀತಿಗೆ ಬೆಳಿಲಿಲ್ಲ ಅಥವಾ ಬೆಳೆಸಲಿಲ್ಲ. ಇದು ನಾಯಕರುಗಳಿಗೆ ಅಡ್ವಾಂಟೇಜು, ಹೈಕಮಾಂಡ್ಗೆ ಪೀಕಲಾಟ. ಇರೋದು ಕೆಲವು ರಾಜ್ಯಗಳ ಆಡಳಿತ ಅಂತ. ಹಾಗೆ ನಡೀತಿದೆಯಾ ಇದು ಅಂತ? ಅಲ್ಲ, ಅದು ಇಂಡಿಯಾದ ಸಂಸ್ಕೃತಿನೇ ಹೆಂಗಾಗೋಗಿದೆ. ನೆಹರು ಅಷ್ಟು ದೊಡ್ಡ ನಾಯಕರಾಗಿದ್ದು, ನೆಹರು ಆದ್ಮೇಲೆ ಯಾರು ಅಧಿಕಾರ ನಡೆಸ್ತಾರೆ ಅನ್ನೋದು ದೊಡ್ಡ ಚರ್ಚೆ. ಇಂದಿರಾ ಅಂದ್ರೆ ಇಂಡಿಯಾ ಯಾರು ಬರ್ತಾರೆ ಇನ್ನು ಮುಂದಿನ ನಾಯಕತ್ವ ಅಂತ. ಆ ನಿರ್ವಾತ ಕೆಲವು ಕಾಲ ಇದ್ದೇ ಇರುತ್ತೆ. ಈಗ ಬಿಜೆಪಿದಲ್ಲಿ ಏನು ನಿರ್ವಾತ ಕ್ರಿಯೇಟ್ ಆಗಿದೆ ಅಂತ ನಾವು ಭಾವಿಸಿದೀವಿ, ಅದು ಒಂದು ಹಂತದವರೆಗೆ ಇರುತ್ತದು. ಇನ್ನೊಬ್ಬ ಲೀಡರ್ ಎಮರ್ಜ್ ಆಗಬೇಕು, ಸಮುದಾಯದಿಂದಲಾದ್ರೂ ಆಗ್ಬೋದು ಅಥವಾ ಜನ ಸಮುದಾಯ ಅಂದ್ರೆ ಒಟ್ಟಾರೆ ಜನರಿಂದ ಬರುವಂತ, ಏನು ಈಗಾಗಲೇ ಉದಾಹರಣೆ ಕೊಟ್ಟರಲ್ಲ, ಮೋದಿ ತರಹದ ನಾಯಕತ್ವ ಉಟ್ಕೋಬಹುದು. ಆದ್ರೆ ಆ ನಿರ್ವಾತ ಯಾಕೆ ಸೃಷ್ಟಿಯಾಗುತ್ತೆ ಅಂತಂದ್ರೆ, ಈಗ ಸಿದ್ದರಾಮಯ್ಯನವರಾಗ್ಲಿ, ಯಡಿಯೂರಪ್ಪನವರಾಗ್ಲಿ, ದೇವೇಗೌಡರಾಗ್ಲಿ ಒಂದು ದೊಡ್ಡ ಆಲದ ಮರ, ಆ ಕೆಳಗಡೆ ಯಾವ ಸಣ್ಣ ಗಿಡಗಳು ಬೆಳೆಯಲ್ಲ, ಬೆಳೆಯೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರ ಮುಂದೆ ಅಹಿಂದ ಇನ್ನೊಬ್ಬ ನಾಯಕ ತೊಡೆ ತಟ್ಟಕ್ಕಾಗ್ಲಿ ಅಥವಾ ಸಿದ್ದರಾಮಯ್ಯನವ್ರನ್ನ ಎದುರಾಕೊಂಡು ಅಹಿಂದವನ್ನ ಸಂಘಟಿಸೋದಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ. ಅದು ಅಹಿಂದ ಇವತ್ತು ಅಲ್ಲ, ಇನ್ನು ಸಿದ್ದರಾಮಯ್ಯನವರ ಎಲ್ಲಿಯವರೆಗೆ ಅವರು ಅಧಿಕಾರದಲ್ಲಿ ಅಥವಾ ಎಲ್ಲಿಯವರೆಗೆ ರಾಜಕೀಯದಲ್ಲಿ ಬಲಿಷ್ಠರಾಗಿರ್ತಾರೆ ಅಲ್ಲಿವರೆಗೂ ಸಾಧ್ಯ ಇಲ್ಲದೆ ಇರೋ ಮಾತು. ಅದು ಮಾತು ಇವ್ರಿಗೂ ಅನ್ವಯಿಸ್ತದೆ, ಯಡಿಯೂರಪ್ಪನವ್ರಿಗೂ ಅನ್ವಯಿಸ್ತದೆ. ಹಾಗಾಗಿ ಏನಾಗುತ್ತೆ, ಎರಡನೇ ಹಂತದ ನಾಯಕತ್ವಗಳು ರೂಪುಗೊಳ್ಳೋದೇ ಇಲ್ಲ. ಈ ಕಾಂಗ್ರೆಸ್ನಲ್ಲಿ ಕೃಷ್ಣ ಬೈರೇಗೌಡರಂತವ್ರಿಗೆ, ಪ್ರಿಯಾಂಕ್ ಖರ್ಗೆ ಅಂತವ್ರಿಗೆ ಅವಕಾಶಗಳು ಸಿಕ್ಕಿದ್ರೆ ನಿಭಾಯಿಸಬಹುದೇನೋ, ಆದ್ರೆ ಅಂತ ಅವಕಾಶಗಳು ಸಿಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆಂದ್ರೆ ದೊಡ್ಡ ಆಲದ ಮರಗಳು ನಿಂತ್ಬಿಟ್ಟಿರ್ತವೆ. ಈಗ ಸಿದ್ದರಾಮಯ್ಯ ನಂತರ ಕಾಂಗ್ರೆಸ್ನಲ್ಲಿ ಈ ಲೀಡರ್ಗಳು ಅಥವಾ ಲೀಡರ್ಶಿಪ್ ಅನ್ನ ಬೆಳೆಸೋ ವಿಚಾರಕ್ಕೆ ಸಂಬಂಧಪಟ್ಟಂತ ಏನು ಪ್ರಶ್ನೆ ಇದೆ ಅಂದ್ರೆ, ಅರಸು ಅವರು ತೀರಾ ತಳ ಸಮುದಾಯಗಳನ್ನು ಗುರುತಿಸಿ ಒಬ್ಬ ಶಿಕ್ಷಕ, ಒಬ್ಬ ಯಾವುದೋ ಸಣ್ಣ ನೌಕರ ಅಂಥವನನ್ನು ಹುಡುಕಿ ಟಿಕೆಟ್ ಕೊಟ್ಟರು, ನಾಯಕರು ಬೆಳೆದ್ರು ಅಂಥೇಳಿ. ಬಟ್ ಇವತ್ತಿನ ಆತಂಕ ಏನು ಅಂತ ಹೇಳಿದ್ರೆ, BBMP ಈಗ GBA ಈ ಎಲೆಕ್ಷನ್ ಮಾಡಿಬಿಟ್ರೆ ಕಾರ್ಪೊರೇಟ್ಗಳಾಗಿರ್ತಕ್ಕಂಥವ್ರು, ಈಗ ಮೊದಲ ಅವಧಿಯಲ್ಲಿ ಅವ್ನು ಕಾರ್ಪೊರೇಟರ್ ಥರ ಕಾಣಿಸ್ಕೋತಾನೆ, 5 ವರ್ಷ ಮುಗಿಯುವಷ್ಟರಲ್ಲಿ ನೆಕ್ಸ್ಟ್ ಟರ್ಮ್ಗೆ MLA ಕ್ಯಾಂಡಿಡೇಟ್ ಆಗುವಷ್ಟು ಅವ್ನು ಬೆಳೆದ್ಬಿಡ್ತಾನೆ. ಯಾರು ಅವನಿಗೆ ಟಿಕೆಟ್ ಕೊಟ್ಟಿದ್ರೋ, ಯಾರು ಬೆಳೆಸಿದ್ರೋ ಅವನ ಕಥೆನೇ ಮುಗಿಸ್ತಾರೆ. ನೆಕ್ಸ್ಟ್ ಲೀಡರ್ಶಿಪ್ಪು ಈ ಥರ ಅವರ ಬುಡಕ್ಕೆ ಬರ್ತಾರೆ, ಅವ್ರಿಗೆ ಒಂಥರ ಮುಳುಗು ನೀರು ಆಗ್ಬಿಡ್ತಾರೆ ಅನ್ನೋ ಭಯದಲ್ಲೇ ಅನೇಕ ಲೀಡರ್ಗಳು ಸೆಕೆಂಡ್ ಲೇಯರ್ನ ಬೆಳೆಸೋಕ್ಕೆ ಹೋಗ್ತಿಲ್ಲ ಇವತ್ತಿಗೆ ಅಂತ. ಚುನಾವಣೆನೇ ಬೇಡ, ಅದ್ರ ಬದಲು ಹಾಗೆ ಇರಲಿ BBMP, ಹಾಗೆ ಹೋಗೋಣ ಅಂತ. ಬೆಂಗಳೂರಿಗೂ ಹೌದು,
ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಮಾಡದೇ ಇರೋ ಹಿನ್ನೆಲೆ ಗಮನಿಸಿದ್ರೆ ನೀವು ಇವತ್ತು ಜಿಲ್ಲಾ ಪಂಚಾಯತಿ ಗೆದ್ದವನು ತಾಲೂಕಿನಲ್ಲಿ ಗುರುತಿಸ್ಕೊತಾನೆ, ಸ್ವಲ್ಪ ಶಕ್ತಿ ಇದ್ರೆ ಅವ್ನು ನಾಳೆ MLA ಆಸ್ಪಿರೆಂಟ್ ಆಗ್ಬೋದು, MLA ಟಿಕೆಟ್ ಕೇಳುವಂತ ಶಕ್ತಿಯನ್ನು ಬೆಳೆಸ್ಕೋಬಹುದು. ಈ ಹಿನ್ನೆಲೆಯಲ್ಲಿ ಇನ್ನೊಂದು ನಾಯಕತ್ವ, ಪರ್ಯಾಯ ನಾಯಕತ್ವ ಬೆಳೆಯದೇ ಇರೋ ಹಾಗೆ ಈಗ ಆಲ್ರೆಡಿ ಹಾಲಿ ಇರೋರು ನೋಡ್ಕೋತಾರೆ. ಬೆಂಗಳೂರಿನಲ್ಲಿ ಎಲೆಕ್ಷನ್ ಆಗಿರೋದಕ್ಕೂ ಅದೇ ಕಾರಣ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಆಗದಿರೋದಕ್ಕೂ ಅದೇ ಕಾರಣ, ಮತ್ತು ಪಂಚಾಯತ್ ಗ್ರಾಮ ಪಂಚಾಯತಿಗಳಿಗೆ ಶಕ್ತಿ ತುಂಬಬೇಕು ಅಂತ ಏನು ಬೇರೆಯವರು ಘೋಷಣೆ ಆಯ್ತಲ್ಲ, ಅದು ಜಾರಿ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೂ ಅದೇ ಕಾರಣ. ನಾವು ಪ್ರಧಾನ ವ್ಯವಸ್ಥೆ ಇತ್ತಲ್ಲ, ಪಂಚಾಯತ್ಗಳಲ್ಲಿ ಪ್ರಧಾನರನ್ನ ಆಯ್ಕೆ ಮಾಡುವಂತಹ ವ್ಯವಸ್ಥೆ ಇತ್ತಲ್ಲ, ಯಾಕೆಂದ್ರೆ ಪ್ರಧಾನರಿಗೆ ತುಂಬಾ ಶಕ್ತಿ ಇತ್ತು, ಅವರಿಗೆ ಸುಮಾರು MLA ಅಷ್ಟೇ ಶಕ್ತಿ ಆ ಭಾಗದಲ್ಲಿ ಇರ್ತಾ ಇತ್ತು. ಅದಕ್ಕಾಗಿ ಆ ಪ್ರಧಾನ ವ್ಯವಸ್ಥೆನೇ ತೆಗೆದು ಮತ್ತೆ ಪಂಚಾಯತಿಯನ್ನ ಡಿಸೆಂಟ್ರಲೈಸ್ಡ್ ಹೆಸರಲ್ಲಿ ಮೂಲೆ ಗುಂಪು ಮಾಡಲಾಯಿತು. ಇದೆಲ್ಲದರ ಹಿಂದೆ ಒಂದು ಸಾಮೂಹಿಕವಾದ ಷಡ್ಯಂತ್ರನೇ ಇರುತ್ತೆ. ಅದು ಎಲ್ಲ ಮಾಡೋಕ್ಕಾಗತ್ತ ಹಂಗೆ ಇಲ್ಲ, ಒಬ್ಬೊಬ್ಬ ನಾಯಕರು ಕೂಡ ಆ ಥರದ್ದು ಆಗದೇ ಇರೋ ಹಾಗೆ ನೋಡ್ಕೊತಾರೆ ಅಂತ ಅನ್ಸುತ್ತೆ. ಫೈನ್, ಥ್ಯಾಂಕ್ ಯು ಮಹೇಂದ್ರ ಅವರೇ, ಥ್ಯಾಂಕ್ ಯು ದಿನೇಶ್ ಅವರೇ, ಥ್ಯಾಂಕ್ ಯು ಉತ್ಕರ್ಷ್ ಅವರೇ. ಸೊ ಇಂಥ ವಿಚಾರಗಳಲ್ಲಿ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗುವುದು ಅಂತ ಹೇಳಿದ್ರೆ ಬರೀ ಆ ಜಾತಿಯವರೊಬ್ಬರು ಮುಖ್ಯಮಂತ್ರಿ ಆಗೋದು ಅಂತಲ್ಲ, ಅದಾಗಬಾರದು. ಆ ರೀತಿಯಲ್ಲಿ ನಾಡಿಗೆ ಮುಖ್ಯಮಂತ್ರಿಯವರು, ಸಪೋಸ್ ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಅವರಿಂದ ಒಬ್ಬ ನಾಯಕ ಎದ್ದು ಬಂದ ಅಂತ ಹೇಳಿದ್ರೆ ಈ ಎಲ್ಲ ಸಮುದಾಯಗಳು ಒಟ್ಟಿಗೆ ಹೇಗೆ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಆ ಸಮುದಾಯದಿಂದ ಬಂದು ನಮ್ಮೆಲ್ಲರಿಗೂ ಇಷ್ಟು ಒಳ್ಳೇದು ಮಾಡಿದ್ರಪ್ಪ ಅನ್ನೋ ಥರ ಇರಬೇಕು ಅವರು. ಈಗ DK ಶಿವಕುಮಾರ್ ಒಂದು ವೇಳೆ ಆದರೆ ಬರೀ ಒಕ್ಕಲಿಗರ ಮುಖ್ಯಮಂತ್ರಿನ ಅವರು ಅಲ್ವಲ್ಲ. ಸಿದ್ದರಾಮಯ್ಯನವರೇ ಮುಂದುವರಿತಾ ಇದ್ದರೆ ಈಗ ಬ್ರಾಹ್ಮಣರು, ಲಿಂಗಾಯತರು, ಗೌಡ್ರು ಅವ್ರಿಗೆ CM ಅಲ್ವಾ? ಸೊ ಈ ಥರದ್ದು ಬೇಕು ಅಂತ ಆ ಥರ ಬಿಂಬಿತವಾಗ್ತಾ ಇದೆಯೋ ಅಥವಾ ಆ ಥರ ನರೇಷನ್ನು ಸಮಾಜದಲ್ಲಿ ಕ್ರಿಯೇಟ್ ಆಗ್ತಾ ಇದೆಯೋ ಬೇರೆ ವಿಚಾರ. CM ಯಾರೇ ಆಗಲಿ ಎಲ್ಲರಿಗೂ CM ಅವರು, ವೋಟ್ ಹಾಕಿರೋರಿಗೂ ಅವರೇ CM, ಅವ್ರ ವಿರುದ್ಧವಾಗಿ ವೋಟ್ ಹಾಕಿದವ್ರಿಗೂ ಅವರೇ CM, ಅಥವಾ ನೋಟ ಹಾಕಿದವ್ರಿಗೂ ಅವರೇ CM ಆಗಿರ್ತಾರೆ. ಸೊ ಎಲ್ಲ ವಿಚಾರಗಳನ್ನು ಮನಗಂಡು ಆದಷ್ಟು ಬೇಗ ಇಶ್ಯೂಗಳು ಬಗೆಹರಿದು ಸರ್ಕಾರ ಸುಗಮವಾಗಿ ಸಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.